ಸೊ ಎಷ್ಟೋ ಜನಕ್ಕೆ ಎಷ್ಟೋ ಡೌಟ್ಸ್ ಇರುತ್ತೆ. ಕೆಲವ್ರಿಗೆ ಆ ಡೌಟ್ಸ್ ನ ಕೇಳ್ಬಹುದು ಬೇಡವೋ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ಕೊಳ್ವಾಗ್ಲೂ ಅಷ್ಟೇ ತುಂಬಾ ಹಿಂದು ಮುಂದು ನೋಡ್ತಾ ಇರ್ತೀರಾ. ಸೊ ಯಾವ ಹಿಂಜರಿಕೆನೂ ಬೇಡ. ಅದು ಎಕ್ಸ್ಪೀರಿಯನ್ಸಸ್ ಇರ್ಬೋದು, ಡೌಟ್ಸ್ ಇರ್ಬೋದು, ನಿಮಗೆ ಅನ್ಸಿದ್ದ ಕೇಳ್ಬೋದು ಮಾಸ್ಟರ್ಸ್. ಓಕೆ, ಲಕ್ಷ್ಮಿ ಪಾಟೀಲ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಲ್ಲಾ ಮಾಸ್ಟರ್ಗಳಿಗೆ ನಮಸ್ತೆ. ಹೇಳಿ ಮೇಡಮ್. ನಮಸ್ತೆ. ಇವತ್ ಮಾರ್ನಿಂಗ್ ಮೆಡಿಟೇಷನ್ ನಲ್ಲಿ ನನ್ ಫೋನ್ ಇಷ್ಟ ದಿನ ಮೇಡಮ್ ಯಾಕೋ ಬರೇ ವೈಬ್ರೇಷನ್ ಆಗ್ತಾ ಇತ್ತು ಮೇಡಮ್, ಅದು ಚಾಲೂನ ಆಗ್ತಾ ಇದ್ದಿದ್ದಿಲ್ಲ. ಈ 3 ದಿನ ಕಂಟಿನ್ಯೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಮೇಡಮ್ ನನಗೆ. ಇವತ್ತು ಬೆಳಿಗ್ಗೆ ರಾಘವೇಂದ್ರ ಸ್ವಾಮಿನೇ ಪೂರ ದರ್ಶನ ಆಯ್ತು ಮೇಡಮ್ ನನಗೆ. ಅವ್ರ ಕೊರಳಿಂದ ಮಾಲಿ ತೆಗೆದ ನಮ್ ಇದಕ್ ಹಾಕ್ತಿರ್ ಮೇಡಮ್. ಇವತ್ತು ಮಂಗಳಾರತಿ ಪೂರ ತುಂಬಾ ದರ್ಶನ ಎದ್ದ ಆಶೀರ್ವಾದ ಮಾಡಿದ ಹಾಗೆ ದರ್ಶನ ಆಯ್ತು ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ಮೊನ್ನೆ 3 ದಿನದಿಂದ ಶಿವಾನೇ ನನ್ ಮುಂದೆ ಎದುರುಗಡೆ ಕುಂತು ಧ್ಯಾನ ಮಾಡಿಸಿದ ಹಾಗಾಗಿತ್ತು ಮೇಡಮ್. ಅದು ಹೇಳ್ಕೊಳಕ್ ಆಗ್ತಾ ಇದ್ದಿದ್ದಿಲ್ಲ ಮೇಡಮ್. ನನ್ ಫೋನ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮೇಡಮ್. ಡೈಲಿ ಜಾಯ್ನ್ ಆಗಿದ್ದೀನಿ ಮೇಡಮ್ ನಾನು. ಅದ್ರ ಫೋನ್ ಒಂದ್ ಸ್ವಲ್ಪ ಇದು ಇತ್ತು ಮೇಡಮ್. ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೋಡಿ, ತುಂಬಾನೇ ಅದ್ಭುತವಾಗಿ ಬೆಳಗ್ಗೆ ಎಲ್ಲರಿಗೂ ಹೇಳಿದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಎಸ್, ಮಮತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್, ಎಲ್ಲ ಗ್ರೇಟ್ ಮಾಸ್ಟರ್ಸ್ ಎಲ್ಲರಿಗೂ ಕಾಣಿಸ್ತಾ ಇದಾರೆ. ಎಸ್, ಮಮತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನಾನು ಡೈಲಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಮೇಡಮ್. ನಂಗೆ ತುಂಬಾ ಅದ್ಭುತವಾದ ಅನುಭವ ಆಗ್ತಾ ಇದೆ. ಇದನ್ನ ಕಂಟಿನ್ಯೂ ಮಾಡ್ತೀನಿ ಮೇಡಮ್. ಬಟ್ ನಂಗೊಂದು ಡೌಟ್ ಇದೆ. ನೀವು ಸಂಗೀತ ಕ್ಲಾಸ್ ಅಂತ ಹೇಳಿದ್ರಲ್ಲ, ಅದ್ ಮೈಸೂರಲ್ಲಿ ಇರೋರಿಗೆ ಮಾತ್ರನಾ ಇಲ್ಲ? ಇಲ್ಲ ಮೇಡಮ್, ಆನ್ಲೈನ್ ಯಾರಾದ್ರೂ ಸೇರ್ಬೋದು ಮೇಡಮ್. ನಂಗೆ ಇಂಟ್ರೆಸ್ಟ್ ಇದೆ ಮೇಡಮ್, ಹಾಡ್ ಕಲ್ತ್ಕೋಬೇಕು ಅಂತ. ಅದನ್ನ ಹೆಂಗ್ ಜಾಯ್ನ್ ಆಗೋದು ಮೇಡಮ್? ಮೆಸೇಜ್ ಮಾಡಿ ಮೇಡಮ್, ನನ್ನ ನಂಬರಿಗೆ ಮೆಸೇಜ್ ಮಾಡಿ. ಇದೆ ಅಲ್ಲ, ನಂಬರ್ ಇದೆ ಅಲ್ಲ, ನೀವು ಗ್ರೂಪ್ ಅಲ್ಲಿ ಇದ್ದೀರಾ ಅಲ್ಲ? ಥ್ಯಾಂಕ್ ಯು. ನನ್ನ ನಂಬರಿಗೆ ಮೆಸೇಜ್ ಮಾಡಿ ಹೇಳಿ. ಕೇಳಿಸ್ತಲ್ಲ ಮೇಡಮ್? ಸ್ಟಕ್ ಆಯ್ತು ಅನ್ಸುತ್ತೆ ನೋಡಿ, ನಿಮ್ದು ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಸ್ಟಕ್ ಆಗಿದೆ. ಮೆಸೇಜ್ ಮಾಡಿ ಮೇಡಮ್, ನನ್ನ ನಂಬರಿಗೆ ಮೆಸೇಜ್. ಎಸ್ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಏನಾದ್ರು ಕ್ವೆಶನ್ಸ್ ಇದ್ರೆ ಹೇಳ್ಬೋದು. ಏನ್ ಮೇಡಮ್? ಮೆಸೇಜ್ ನಿಮ್ದು ಸ್ಟಕ್ ಆಗಿತ್ತು ಅನ್ಸುತ್ತೆ, ಇದು ನೆಟ್ವರ್ಕ್ ಇರ್ಲಿಲ್ಲ. ನನ್ನ ನಂಬರಿಗೆ ಮೆಸೇಜ್ ಮಾಡಿ ಅಂತ. ಕೇಳ್ತಾ ಇಲ್ಲ ಮೇಡಮ್? ಓಕೆ ಮಾಸ್ಟರ್ಸ್, ಸೊ ನಾನೇ ರ್ಯಾಂಡಮ್ ಆಗಿ ಕರಿತಾ ಹೋಗ್ತೀನಿ. ಹೇಳಿ. ಭಾಗ್ಯಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ನೋಡೋಣ, ಎಲ್ಲರೂ ಒಂದ್ಸಲಿ ಮುಖ ತೋರಿಸ್ಬಿಡಿ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಡಿ. ಎಸ್ ಮೇಡಮ್, ಮಾತಾಡಿ. ಎಸ್ ಮೇಡಮ್, ಹೇಳಿ ಮೇಡಮ್. ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಮತ್ತೆ ಬೆಳಗ್ಗೆ ಯಾಕೋ ನನಗೆ ಏನಂತ ಗೊತ್ತಿಲ್ಲ, ಮೆಡಿಟೇಷನ್ ಮಾಡ್ತಾ ಮಾಡ್ತಾ ತುಂಬಾ ಕಣ್ಣೀರ್ ಬಂತು. ಅದೇನಕ್ಕೆ ಅಂತ ನನಗೆ ಗೊತ್ತಿಲ್ಲ. ತುಂಬಾ ಒತ್ತಾಗಿತ್ತು ಬಟ್ಟೆ ಅಂತೂ, ಇಷ್ಟೊಂದು ಕಣ್ಣೀರ್ ಸುರಿದಿತ್ತು ಮೇಡಮ್ ನನ್ಗೆ. ಯಾಕೆ ಏನು ಅಂತ ನನಗೆ ಎಲ್ಲ ಕ್ಲೆನ್ಸಿಂಗ್ ಮೇಡಮ್, ಫುಲ್ ಕ್ಲೆನ್ಸ್ ಆಗೋಯ್ತು. ಒಳಗಡೆ ಎಲ್ಲ ಎಷ್ಟು ಬ್ಲಾಕೇಜಸ್ ಇರುತ್ತಲ್ವಾ, ನಾವು ಧ್ಯಾನ ಮಾಡೋದೇ ಆ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ. ಧ್ಯಾನ ಮಾಡುವಾಗ ಫುಲ್ ಬೋತ್ ನೀವು ಫಿಸಿಕಲಿ ಏನೇ ಇರ್ಬೋದು, ಅಥವಾ ಮೆಂಟಲ್ ಇಶ್ಯೂಸ್ ಇರ್ಬೋದು, ಫಿಸಿಕಲ್ ಡಿಸೀಸಸ್, ಎಲ್ಲಿ ಏನು ಬ್ಲಾಕೇಜಸ್ ಇದ್ರೂನು ಫುಲ್ಲು ಕ್ಲೆನ್ಸ್ ಆಗ್ಬಿಡುತ್ತೆ ಮೇಡಮ್. ಇವಾಗ ಕಣ್ಣೀರ್ ಅಷ್ಟೊಂದು ಬಂದಿದೆ ಅಂದ್ರೆ ನಿಮ್ಮ ಈ ಒಂದು ಮೆಂಟಲ್ ಬಾಡಿಲಿ ಏನೇನಿತ್ತು ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿದೆ. ಇಮೋಷನಲ್ ಬಾಡಿಲಿ ಇರ್ಬೋದು, ಎಲ್ಲಾ ತರ ಕ್ಲೆನ್ಸ್ ಆಗ್ಬಿಟ್ಟಿದೆ. ಸೊ ಇನ್ನ ಫ್ರೀ ಆಗ್ಬಿಡ್ತೀರಾ ನೀವು. ಇನ್ನೀಗ ಹೊಸದಾಗಿ ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇದ್ದೀರಾ. ಯಾವ್ದಾದ್ರು ಹೊಸ ವಿಸ್ಡಮ್ ನ ಆರಾಮಾಗಿ ತಗೊಳ್ತೀರಾ. ಅದಾಗುತ್ತೆ ಸಹಜ ಎಲ್ಲಾರ್ಗು. ಎಷ್ಟೊಂದು ನಾವು ಕೂಡಿಟ್ಕೊಂಡಿರ್ತೀವಲ್ಲ ಬ್ಲಾಕೇಜಸ್, ಅದೆಲ್ಲ ಒಂದ್ಸಲಿ ರಿಲೀಸ್ ಆಗ್ಬಿಡತ್ತೆ. ನಿಮ್ಗೆ ಅದೆಲ್ಲ ಆದ್ಮೇಲೆ ಲೈಟ್ ಆಗಿರ್ಬೇಕಲ್ಲ, ಈಗ ಮನ್ಸ್ ಆಗುರ ಆಗಿರ್ಬೇಕು. ಅಷ್ಟೇ ಮೇಡಮ್, ಆಗುತ್ತೆ.
ಓಕೆ. ನೋಡಿ ಎಷ್ಟು ಚಿಕ್ಕದು ಅನ್ನಿಸ್ಬೋದು ನಿಮ್ಗೆ, ಆದ್ರೆ ಆ ಒಂದು ಡೌಟ್ ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಅದೆಲ್ರಿಗೂ ಯೂಸ್ ಆಗುತ್ತೆ. ಆ ತರದ್ದು ಯಾವ್ದಾರು ಇದ್ರು ಕೇಳಿ ಮಾಸ್ಟರ್ಸ್. ಎಸ್ ಶಾಂತ ಮೇಡಮ್ ಅನ್ನು. ಮ್ಯಾಮ್ ಇವತ್ತು ಚೆನ್ನಾಗಿದು ಆಯ್ತು, ಬಟ್ ನಂಗೆ ಏನು ಅನುಭವ ಆಗೋದಿಲ್ಲ ಮ್ಯಾಮ್. ಬಟ್ ಫುಲ್ ಡೇ ಆಕ್ಟಿವ್ ಆಗಿರ್ತೀನಿ. ಅದೇ ಎಸ್ ಮೇಡಮ್, ಚೆನ್ನಾಗಿ ಆಗ್ತಿದೆ ಅದು ಮೆಡಿಟೇಷನ್. ಒಂದು ಅನುಭವನೇ. ಫುಲ್ ಡೇ ಆಕ್ಟಿವ್ ಆಗಿರ್ತಿಲ್ಲ, ಅದು ಒಂದು ಅನುಭವನೇ. ಚೆನ್ನಾಗಿರುತ್ತೆ ಮ್ಯಾಮ್. ಡೈಲಿ ಬೆಳಿಗ್ಗೆ ಜಾಯ್ನ್ ಆಗ್ತೀನಿ. ಅದೇ ನಿಮಗೆ ಮೆಡಿಟೇಷನ್ ಮುಂಚೆನೂ ಹಂಗೆ ಇದ್ರಾ ಅಥವಾ ಈಗ ಮೆಡಿಟೇಷನ್ ಆದ್ಮೇಲೆ? ಇಲ್ಲ ಮ್ಯಾಮ್, ಮೆಡಿಟೇಷನ್ ಬಂದ್ಮೇಲೆನೆ ಫುಲ್ ಚೇಂಜಸ್ ಆಗಿದೆ ಮ್ಯಾಮ್. ನನ್ನ PhD ಕಂಪ್ಲೀಟ್ ಆಯ್ತು, ಸೊ ಎಲ್ಲ ಚೆನ್ನಾಗಿ ಆಗ್ತಿದೆ. ವೆರಿ ಗುಡ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಮಾಸ್ಟರ್ಸ್, ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಇದು, ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್. ಆಕ್ಟಿವ್ ಆಗಿರೋದು ದಿನವಿಡೀ ಅಂತಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ಈ ಮಂಡಲ ಫುಲ್ ಮಾಡ್ತಾ ಇದೀರಾ? ಮಾರ್ನಿಂಗ್ ಮಂಡಲ ಮಧ್ಯೆ ಒಂದು ವಾರ ಬಿಟ್ಟಿದ್ದೆ ಮ್ಯಾಮ್. ಒಂದೊಂದ್ ದಿನ ಜಾಯ್ನ್ ಆಗಕ್ ಆಗಲ್ಲ. ಸೊ ಆಲ್ಮೋಸ್ಟ್ ಆಮೇಲೆ ರಾತ್ರಿ ಆದ್ರೂ ಮಾಡಿರ್ತೀನಿ ಮ್ಯಾಮ್. ಎಷ್ಟು ದಿನದಿಂದ ಮಾಡ್ತಿರೋದು ನೀವು? ಮ್ಯಾಮ್ ಆಲ್ಮೋಸ್ಟ್ 6 ತಿಂಗಳಕ್ಕಿಂತ ಮುಂಚೆನೆ ಶುರು ಮಾಡ್ಕೊಂಡಿದ್ದು. ನಿಮ್ ಕ್ಲಾಸಸ್ ಎಲ್ಲ ಜಾಯಿನ್ ಆಗ್ತೀನಿ ಡೈಲಿ. ಸಂಜೆ 5:30 ಇರೋ ಕ್ಲಾಸಸ್ ಜಾಯಿನ್ ಆಗ್ತೀನಿ. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ ಹಾಗೆ. ಎಸ್ ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. BM ಶಾಂತ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ, ಹೇಳಿ. ಈಗ ಅವ್ರು ಹೇಳಿದ್ರಲ್ಲ, ಆತರ ನನ್ಗೂ ಅನುಭವ ಅಷ್ಟೊಂದ್ ಆಗ್ತಾ ಇಲ್ಲ ಮೇಡಮ್. ನಿನ್ನೆ ವೆಂಕಟರಮಣ ಸ್ವಾಮಿ ಕಾಣಿಸ್ಕೊಂತ ದೀಪ ಹಚ್ಚೋ ತರ ಮಾಡ್ತಾ ಇದ್ದೆ ನಾನು. ಅದು ತುಂಬಾನೇ ನಂಗೆ ಖುಷಿ ಕೊಡ್ತು. ಮತ್ತೆ ಇನ್ನೊಂದೇನಂದ್ರೆ ಅವ್ರು ಹೇಳ್ದಂಗೆ ನಾನು ಫುಲ್ ಡೇ ಆಕ್ಟಿವ್ ಆಗಿರ್ತೀನಿ ಮೇಡಮ್. ಅವಾಗ ಸೋಂಬೇರಿ ತರ ಅನ್ನೋದೇ ಇಲ್ಲ, ಫುಲ್ ಡೇ ಆಕ್ಟಿವ್ ಆಗಿರ್ತೀನಿ. ಸುಮಾರು 1:30ಗೆ ಮಲ್ಕೊಂಡ್ರು ಮತ್ತೆ ನಾನು 3:30ಗೆ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ನಾನು 4:30ಗೆ ಕುತ್ಕೊಂತೀನಿ. ವೆರಿ ಗುಡ್ ಮೇಡಮ್. ಅದೇ ಅನ್ಸೋದೇ ಇಲ್ಲ ನೋಡಿ, ಅದ್ರ ಹಗ್ಲೊತ್ ಮಲಗ್ಬೇಕಂತ ಅನ್ಸೋದೇ ಇಲ್ಲ. ನಿಮ್ಮ ಇದ್ರಲ್ಲಿ ನಾನು ಇಷ್ಟು 3 years ಇಂದಾನು ಯಾವ ಇದ್ರಲ್ಲೂ ಧ್ಯಾನದಲ್ಲೂ ಕುತ್ಕೊಂಡಿಲ್ಲ. ಅದೇನೋ ಗೊತ್ತಿಲ್ಲ, ನಿಮ್ಮ ಇದ್ರಲ್ಲಿ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ನಂಗೆ. ಅಯ್ಯೋ ಈ ಟೈಮ್ ಕುತ್ಕೊಬೇಕು, ಈ ಟೈಮ್ ಧ್ಯಾನ ಮಾಡ್ಬೇಕು ಅಂತ ನಂಗೆ ತುಂಬಾನೇ ಇಂಟ್ರೆಸ್ಟ್ ಬರ್ತಾ ಇದೆ. ಜೊತೆಗೆ ನಮ್ಮ ಮನೆಯವರನ್ನು ಧ್ಯಾನ ಮಾಡ್ತಾ ಇದಾರೆ. ಅದು ತುಂಬಾ ಖುಷಿ ನನಗೆ. ಅವ್ರು ಧ್ಯಾನ ಅಂದ್ರೇನೆ ಮಾಡ್ತಾ ಇರ್ಲಿಲ್ಲ ಅವರು. ಈಗ ಅವರೂನು ಒಂದು 30 minutes ಕುತ್ಕೊಂತಾರೆ ಅಷ್ಟೇ. ಮತ್ತೆ ಅವರು 5:30ಗೆ ವಾಕಿಂಗ್ ಹೊರಟೋಗ್ತಾರೆ. ಅದು ಖುಷಿ ಆಯ್ತು. ಅದ್ರೆ ನಾನು ಫುಲ್ ಡೇ ಆಕ್ಟಿವ್ ಆಗಿರ್ತೀನಿ, ಬೇಗ ಎದ್ದೊಳ್ತೀನಿ, ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ಕುತ್ಕೊಂಡ್ಬಿಡ್ತೀನಿ. ವೆರಿ ಗುಡ್. ಆಗುತ್ತೆ, ಅಷ್ಟು ಮಾಡ್ತಾರಲ್ಲ, ಕಂಟಿನ್ಯೂ ಆಗುತ್ತೆ ಬಿಡಿ, ನಿಧಾನಕ್ಕೆ ಜಾಸ್ತಿ ಮಾಡ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಎಸ್ ಮಮತಾ ಮೇಡಮ್ ಮಾತಾಡಿ. ಮಮತಾ ಮೇಡಮ್ ಮಾತಾಡಿ. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಮ್ಯಾಮ್ ಏನಿಲ್ಲ, ನನ್ಗೆ ಈಗ ಅದು ಧ್ಯಾನ ಮಾಡ್ತಾ ಮಾಡ್ತಾ ನನ್ಗೆ ಮಂಡಿ ನೋವಿತ್ತು ತುಂಬಾ, ರೈಟ್ ಲೆಗ್ ತುಂಬಾ. ಎದ್ದೊಳ ಕುತ್ಕೊಳಕ್ಕೆ ಕಷ್ಟ ಪಡ್ತಿದ್ದೆ. ಈಗ ಒಂದ್ ಸ್ವಲ್ಪನೂ ಇಲ್ಲ, ಹೊರಟೋಗಿದೆ. ಆಮೇಲೆ ಕಾಫ್ ಇತ್ತು, ಅದು ಹೊರಟೋಗಿದೆ. ಅಂದ್ರೆ ಕೆಲವೆಲ್ಲ ಅದೇ ಹೋಗ್ತಿದೆ, ಆದ್ರೆ ಪರ್ಟಿಕ್ಯುಲರ್ ಕೆಲವು ಹೆಲ್ತ್ ಇಶ್ಯೂಸ್ ಇದೆ. ಆದ್ರೆ ಅದನ್ನ ಈಗ ನನಗೆ ಕನ್ಫ್ಯೂಸ್, ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಇಲ್ಲ ಇದ್ರಲ್ಲೇ ಹೋಗುತ್ತಾ, ವೆಯ್ಟ್ ಮಾಡೋಣ ಏನು ಅಂತ ಸ್ವಲ್ಪ ಇದಾಗ್ತಿದೆ. ಅಂದ್ರೆ ಸ್ವಲ್ಪ ಜಾಸ್ತಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾನ್ ಧ್ಯಾನಕ್ ಬರಕ್ಕೆ ಒಬ್ರು ಅಡ್ವೊಕೇಟ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ನನ್ಗೆ 4th stage. ಅದು ಧ್ಯಾನದಿಂದಾನೇ ಕ್ಲಿಯರ್ ಆಯ್ತು ಅಂತ ಕೇಳಿ ನನ್ಗೆ ಇಂಪ್ರೆಸ್ ಆಗಿನೇ ನಾನ್ ಧ್ಯಾನಕ್ ಬಂದಿದ್ದೆ. ಹೇಳ್ಬೇಕಂದ್ರೆ ಯಾರು ಹೇಳಿದ್ರು ನನ್ಗೆ ಇಂಟ್ರೆಸ್ಟೇ ಬಂದಿರ್ಲಿಲ್ಲ. ಆ ಒಂದು ವಿಚಾರ ನನ್ ತಲೆಗೆ ಹೋಗಿ, ಏನೋ ಇದೆ ಇದ್ರಲ್ಲಿ, ನಾನು ಮಾಡ್ಬೇಕು, ಕಂಡ್ಕೊಬೇಕು ಅಂತ ನಾನು ಈ ಧ್ಯಾನಕ್ ಬಂದಿದ್ದು. ಅದಕ್ಕೆ ನನಗೆ ಏನಂದ್ರೆ ನಮ್ಗೆ ಪರ್ಟಿಕ್ಯುಲರ್ ಹೆಲ್ತ್ ಇಶ್ಯೂ ಇರುತ್ತಲ್ಲ, ಅದನ್ನ ಯಾವ ತರ ನಾವು ಕ್ಲಿಯರ್ ಮಾಡ್ಕೊಬಹುದು? ಇಲ್ಲ ಮೇಡಮ್, ಇವಾಗ ನೀವು ಮಾಡ್ತಾ ಇದೀರಲ್ವಾ, ಈಗ ಎಷ್ಟು ದಿನ ಆಯ್ತು ಹೇಳಿ ನಿಮ್ದು? ಎಷ್ಟು ದಿವಸ ಆಯ್ತು ಸ್ಟಾರ್ಟ್ ಮಾಡಿ? 30
33 days ಆಗಿರ್ಬೇಕು. 33 days ಇನ್ನ 41 days ಆಗಿಲ್ಲ. ಮಾಡಿ ಬಿಡ್ಬೇಡಿ, 41 days ವರೆಗೂ ಕಂಪ್ಲೀಟ್ ಮಾಡಿ. ಆದ್ಮೇಲೆ ನಿಧಾನಕ್ಕೆ ಅದೇ ಸರಿ ಹೋಗ್ತಾ ಬರುತ್ತೆ. ಒಂದ್ ಕಡೆಯಿಂದ ಸ್ಕ್ಯಾನ್ ಮಾಡ್ತಾ ಬರುತ್ತೆ ಇಡೀ ಬಾಡಿನ, ಕಾಸ್ಮಿಕ್ ಎನರ್ಜಿ ಎಲ್ಲಾ ಕಡೆ ಹೋಗ್ತಾ ಸ್ಕ್ಯಾನ್ ಮಾಡ್ತಾ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆಯೋ ಎಲ್ಲ ಹೋಗ್ತಾ ಬರುತ್ತೆ. ನಿಮಗ್ ತೀರಾ ಅದೇ ಮ್ಯಾಮ್ ಈಗ ತಡೀಕಾಗ್ತಿಲ್ಲ ಇಷ್ಟು ಅಂದ್ರೆ ಆವಾಗ ಹೋಗಿ. ತುಂಬಾ ಸೀರಿಯಸ್ ಇದೆ, ನಂಗೆ ಆಗ್ತಾನೆ ಇಲ್ಲಪ್ಪ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗಿ ಏನು ಅಂತ ತಿಳ್ಕೊಳ್ಳಿ. ಅದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವು ಟ್ಯಾಬ್ಲೆಟ್ಸ್ ತಗೋಬೇಕಾ, ಟ್ರೀಟ್ಮೆಂಟ್ ಅದೇ ಹೋಗ್ಬೇಕಾ ಮ್ಯಾಮ್ ಅಂತ ಹೇಳಿ. ಕೇಳಿಸ್ತಾ ಇಲ್ಲ ಮ್ಯಾಮ್. ಈಗ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಈಗ ಡೈರೆಕ್ಟ್ ಆಗಿ ನಾವು ಅದಕ್ಕೆ ಇದಾಗಕ್ಕಾಗಲ್ವಾ, ಕನೆಕ್ಟ್ ಆಗಕ್ಕಾಗಲ್ವಾ? ಆಗುತ್ತೆ ಮೇಡಮ್. ನೀವು ಮಾಡ್ತಾ ಮಾಡ್ತಾ ನಾನು ಹೇಳೋದು ಇವಾಗಿನ ಬಂದಿದ್ದೀರಲ್ವಾ, 41 days ನಾರ್ಮಲ್ ನೀವ್ ಏನ್ ಮಾಡ್ತಾ ಇದ್ರೋ ಆನಾಪಾನಸತಿ ಮಾಡಿ. ಏನು ಇಲ್ಲ, ಮಾಡ್ತಾ ಮಾಡ್ತಾ ಏನಂದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಏನು ಆ ಬ್ರೆತ್ ಅಂದ್ರೆ ಏನು, ಹೆಂಗ್ ಹೋಗ್ತಾ ಇದೆ, ಹೆಂಗ್ ಬರ್ತಾ ಇದೆ, ನಿಮ್ಗೊಂದು ಕಂಟ್ರೋಲ್ ಸಿಗತ್ತೆ ಒಂದ್ 41 days ಕಂಟಿನ್ಯೂ ಮಾಡಿದ್ಮೇಲೆ. ಆಮೇಲೆ ನಿಮಗೆ ಎಲ್ಲಿ ಯಾವ ಪಾರ್ಟ್ ಅಲ್ಲಿ ನೋವ್ತಾ ಇದೆಯೋ ಧ್ಯಾನ ಮಾಡುವಾಗ ನೀವು ಆ ಶ್ವಾಸ ಏನ್ ತಗೊಳ್ತಾ ಇರ್ತೀರಲ್ಲ, ಜಸ್ಟ್ ನಿಮ್ ಪಾರ್ಟ್ ಎಲ್ಲಿ ಏನ್ ಪ್ರಾಬ್ಲಮ್ ಇದೆಯೋ ಅಲ್ಲಿಗೆ ಆ ಉಸಿರು ಹೋಗ್ತಾ ಇದೆ, ಅಲ್ಲಿ ಕ್ಲೆನ್ಸ್ ಆಗ್ತಾ ಇದೆ ಅನ್ನೋ ತರ ಇದ್ ಮಾಡ್ಕೊಂಡ್ರೆ ಸಾಕು. ಆ ಉಸಿರಾಡುವಾಗ ಪರ್ಟಿಕ್ಯುಲರ್ ಆಗಿ ಆ ಒಂದು ಶ್ವಾಸ ಅಲ್ಲಿ ಹೋಗ್ತಾ ಇದೆ ಅಂತ ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದೆಯೋ ಆ ಪಾರ್ಟ್ ಅಲ್ಲಿ ಅದ್ ಮಾಡ್ಕೊಂಡ್ರೆ, ಆಮೇಲೆ ಆ ಪಾರ್ಟ್ ನಿಮ್ಗೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇದೆಯೋ ಆ ಪಾರ್ಟ್ ಜೊತೆ ನೀವು ಅದಕ್ಕೆ ಲವ್ ಮಾಡಿ ಪ್ರೀತಿಯಿಂದ, ಸೆಲ್ಫ್ ಲವ್, ಇದ್ರ ಬಗ್ಗೆ ಎಲ್ಲ ವಿಡಿಯೋ ನೋಡಿದೀರಾ, ನೀವು ಕೇಳಿದ್ದೀರಾ ಗೊತ್ತಿಲ್ಲ, ಅದನ್ನ ನೋಡಿ. ನಿಮ್ಗೆ ಯಾವ ಪಾರ್ಟ್ ಅಲ್ಲಿ ತೊಂದರೆ ಇದೆಯೋ ಆ ಪಾರ್ಟ್ ನ ಜಾಸ್ತಿ ಪ್ರೀತಿ ಮಾಡಿ ಮಾತಾಡ್ಸಿ, ಅದ್ರ ಜೊತೆ ಸಂಭಾಷಣೆ ಮಾಡ್ಬೇಕು ಅದ್ರ ಜೊತೆ. ಈಗ ಮಕ್ಳು ಬಂದು ನಿಮ್ಮನ್ನ ಏನಾರು ಅವ್ರಿಗೆ ಹೊಟ್ಟೆ ನೋವು, ಕಾಲ್ ನೋವು ಏನಾರು ಅಂದ್ರೆ ಆ ಮಕ್ಳನ್ನ ಹೆಂಗ್ ಸಮಾಧಾನ ಮಾಡ್ತೀರಲ್ವಾ ನೀವು, ಆ ತರ ನಿಮ್ ಬಾಡಿ ಪಾರ್ಟ್ ಎಲ್ಲಿ ನಿಮಗ್ ಪ್ರಾಬ್ಲಮ್ ಇದೆಯೋ ಆ ಪಾರ್ಟ್ ಜೊತೆ ಮಾತಾಡಿ. ಏನಾಯ್ತು, ಏನ್ ಪ್ರಾಬ್ಲಮ್, ಯಾಕೆ ಈ ತರ ಆಯ್ತು, ನಾನ್ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ, ನಾನು ನೀನು ಇಬ್ರು ಸೇರಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ, ನಾ ಚೆನ್ನಾಗಿ ನೋಡ್ಕೊಂತೀನಿ. ಅಥವಾ ಆಮೇಲೆ ಅದಾದ್ಮೇಲೆ ಹೀಲ್ ಆಗ್ತಾ ಇದೆ, ಎಲ್ಲಿ ನಿಮ್ಗೆ ಯಾವ ಪಾರ್ಟ್ ಅಲ್ಲಿ ಇದೆಯೋ ಆ ಪಾರ್ಟ್ ಇವಾಗ ಹೀಲ್ ಆಗ್ತಾ ಇದೆ. ಧ್ಯಾನ ಮಾಡ್ತಾ ಮಾಡ್ತಾ ಯೂನಿವರ್ಸ್ ನಂಗೆ ಸಪೋರ್ಟ್ ಮಾಡ್ತಾ ಇದೆ, ಹೀಲ್ ಆಗ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್, ಆ ತರ ಹೇಳ್ಕೊಂಡು ನೀವು ಅದ್ರ ಜೊತೆ ಇದು ಮಾಡ್ಕೊಂಡಾಗ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಸಾರಿ ಕೇಳ್ಕೊಳ್ಳಿ. ಸಪೋಸ್ ಈಗ ನಿಮಗೆ ಹೊಟ್ಟೆ ನೋವಿದೆ ಅಂತ ಅನ್ಕೊಳ್ಳಿ, ಆ ಹೊಟ್ಟೆಗೆ ನೀವು ಆ ಪಾರ್ಟ್ ಅಲ್ಲಿ ಕೈ ಇಟ್ಕೊಂಡು ಸಾರಿ ಕೇಳ್ಕೊಳ್ಳಿ. ಯಾಕೆಂದ್ರೆ ಯಾವ್ದಾರು ಜನ್ಮದಲ್ಲಿ ಯಾರಿಗಾರು ನಾನ್ ತೊಂದ್ರೆ ಕೊಟ್ಟಿರ್ಬೋದು, ಅವ್ರ ಹೊಟ್ಟೆಗೆ ಏನೋ ಆಗಿರ್ಬೋದು ನನ್ನಿಂದ ತೊಂದ್ರೆ, ಅಥವಾ ಬೆನ್ನೋವಿದ್ರೆ ನೀವ್ ಯಾರಿಗಾರು ಯಾವ್ದಾರು ಜನ್ಮದಲ್ಲಿ ಅವ್ರಿಗೆ ಏನಾರು ಒಂದ್ ಹೊಡೆದಿರೋದೋ ಇನ್ನೇನೋ ಯಾವ್ದೋ ಮಾಡಿರ್ಬೋದು, ಅದು ತಿಳಿದೋ ತಿಳಿದೇನೋ ನಿಮ್ಮಿಂದ ಏನಾದ್ರು ತೊಂದ್ರೆ ಕೊಟ್ಟಿದ್ರೆ ಆ ಸೋಲ್ಸಿಗೆಲ್ಲ ನೀವು ಸಾರಿ ಕೇಳ್ಕೊಳ್ಳಿ. ಆಗ ಅದು ನಿಧಾನಕ್ಕೆ ಒಂದೊಂದು ಕ್ಲಿಯರ್ ಆಗ್ತಾ ಬರುತ್ತೆ. ಇನ್ನ ನಾವು ಧ್ಯಾನಕ್ಕೆ ಡೀಪ್ ಆಗ್ತಾ ಕೂತ್ಕೊಂಡಾಗ, ಡೀಪ್ ಆಗಿ ಹೋದಾಗ ನಿಮಗ್ ಗೊತ್ತಾಗ್ಲೇಬೇಕು ನಂಗೆ ಯಾಕೆ ಈ ಇಶ್ಯೂ ಬರ್ತಾ ಇದೆ ಅಂತಂದಾಗ ಕೇಳ್ಕೊಂಡ್ ಕೂತ್ಕೊಂಡ್ರೆ ಧ್ಯಾನದಲ್ಲಿ ನಿಮಗ್ ಗೊತ್ತಾಗುತ್ತೆ ಪಾಸ್ಟ್ ಲೈಫ್ ಅಲ್ಲಿ ಅದರಿಂದ ಆಗಿರೋ ತೊಂದರೆಗಳು, ನಿಮ್ಮಿಂದ ಆಗಿರೋ ತೊಂದರೆಗಳು, ಅಥವಾ ಯಾಕಿದ್ ಬರ್ತಾ ಇದೆ ಅನ್ನೋದು ನಿಮಗ್ ಧ್ಯಾನದಲ್ಲಿ ಗೊತ್ತಾಗುತ್ತೆ. ಒನ್ಸ್ ಅದ್ ಗೊತ್ತಾದ್ಮೇಲೆ ನಿಮಗ್ ಸಾರಿ ಕೇಳ್ಕೊಂಡ್ರೆ ಈಸಿಯಾಗಿ ಹೋಗ್ಬಿಡತ್ತದು. ಗೊತ್ತಿಲ್ಲದೆ ಮಾಡಿರೋದದು, ಅಜ್ಞಾನದಿಂದ ಮಾಡಿರೋದು, ಸೊ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡು ಇದ್ ಮಾಡ್ಕೊಂಡಾಗ ಕಡಿಮೆ ಆಗ್ತಾ ಬರುತ್ತೆ. ಅದುವರೆಗೂ ನೀವು ಜಸ್ಟ್ ಏನು ಮಾಡದೆ ಧ್ಯಾನ ಮಾಡಿದ್ರುನು ನಿಧಾನಕ್ಕೆ ಎಲ್ಲಾನು ಹೀಲ್ ಆಗುತ್ತೆ. ಯಾಕಂದ್ರೆ ಕರ್ಮ ಎಷ್ಟೊಂದು ಬಂದಿರುತ್ತಲ್ವಾ, ಅದಕ್ಕೊಂದು ಟೈಮ್ ಬರ್ಬೇಕು, ಎಲ್ಲದಕ್ಕೂ ಒಂದು ಟೈಮ್ ಬರ್ತಾ ಇರುತ್ತೆ. ನಿಮ್ ಸಾಧನೆ ಮೇಲೆನೆ ಅದು ಡಿಪೆಂಡ್ ಆಗಿರುತ್ತೆ. ನೀವು ಸಾಧನೆ ಜಾಸ್ತಿ ಮಾಡ್ತಾ 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 ಕಡಿಮೆ ಆಗ್ತಾ ಬರುತ್ತೆ. ಕಂಟಿನ್ಯೂ ಮಾಡಿ. ಇವಾಗ ಈ 41 days ಮುಗಿಸೋಷ್ಟ್ರಲ್ಲೇ ನೋಡಿ ಎಷ್ಟೋ ಚೇಂಜಸ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು. ದಾಕ್ಷಾಯಣಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್, ನಾ ಈಗ ಫಸ್ಟ್ ಸರಿ ಮಾತಾಡ್ತೀನಿ ನಿಮ್ ಜೊತೆ. ಎಸ್ ಅದಕ್ಕೆ ಮಾತಾಡಿ. ನಮಗ್ ಹಿಂಗ್ ಪಾರ್ಟಿಸಿಪೇಟ್ ಆಗ್ಲಕ್ಕ ನಮಗ್ ಥೋಡೆ ಧೈರ್ಯ ಕಮ್ಮಿ ಅದ, ಧೈರ್ಯನೇ ಇಲ್ಲ ಒಟ್ಟೆ ಅದಕ್ಕೆ ಮಾತಾಡಕ್. ಮಾತಾಡಿ ಅಂತಿರೋದು ನಾನು. ಎಸ್ ಅದಕ್ಕೆ ಫಸ್ಟ್ ಆಡ್ಲಕ್ಕರ ಆಡರಿ, ಸ್ಟಾರ್ಟ್ ಆಡಿದ್ರೆ ಗೊತ್ತೈತದಲ್ಲ ಮತ್ತೊಂದ್ಸಲ ಆಡಕ್. ಮೇಡಮ್, ಜೂನ್ ಹಿಡ್ದು ಇದು ಆಗ್ಲತ್ತೀನ್ರಿ, ನಾ ಧ್ಯಾನಕ್ ಜಾಯ್ನ್ ಆಗೀನಿ. ನನಗ ಜೂನ್ ಹಿಡ್ಕೊಂಡ್ ಇಷ್ಟು ಮನ್ಸಿಗ್ ಶಾಂತ ಅನ್ಸ್ಲತ್ತದ್ರಿ, ಭಾಳ ಶಾಂತ ಅನ್ಸ್ಲತ್ತದ ಧ್ಯಾನಕ್ ಬಂದಿನಿ. ಅರೆ ಗ್ರೂಪ್ ಅಲ್ಲಿ ಇದ್ದೀರಾ ಅಲ್ವಾ? ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ 8 ದಿವಸ ಆಯ್ತು ಮೇಡಮ್. ನಾ ಧ್ಯಾನ ಮಾಡಿ ಜೂನ್ ಹಿಡ್ಕೊಂಡ್ ಮಾಡ್ಲತ್ತೀನಿ ಮೇಡಮ್, ನನಗ್ ಭಾಳ ಚಂದ ಅನ್ಸ್ಲತ್ತದ್ರಿ. ಜೂನ್ ಅಂದ್ರೆ ಝೂಮ್ ಇಂದ ತಾನೇ ನೀವ್ ಹೇಳ್ತಿರೋದು? ಏನ್ ಜೂನ್? ಜೂನ್ ತಿಂಗಳ್ರಿ. ನಾ ಜಾಯ್ನ್ ಆಗಿ 3 ತಿಂಗಳಾಯ್ತು ಮೇಡಮ್. ನಾ ಖರೆ ಧ್ಯಾನದಾಗ ಭಾಳ ರಿಲೀಫ್ ಆಗ್ಯದ್ರಿ ಮೈಂಡ್ ಕೂಡ ನಂದು. ಅದೇ 3 ತಿಂಗಳಂದ್ರೆ ಒಂದ್ 90 days ಕಂಪ್ಲೀಟ್ ಆಗಿದೆ. ಸಾಕಷ್ಟು ಚೇಂಜಸ್ ಬಂದಿರುತ್ತೆ. ಎಸ್, ನಾವು ಬೀದರ್ದವ್ರ ಇದ್ದೇವ್ರಿ ಮೇಡಮ್. ಏನಾಗಿದೆ? ಬೀದರ್ ಡಿಸ್ಟಿಕ್ ಮೇಡಮ್. ಓಕೆ ಓಕೆ.
ಮಾಡಿ ಮೇಡಮ್, ಕಂಟಿನ್ಯೂ ಮಾಡಿ, ಸಾಕಷ್ಟು ಚೇಂಜಸ್ ಬರ್ತಾ ಇರುತ್ತೆ ನಿಮ್ಮಲ್ಲಿ. ಮನ್ಯಾಗ ಬಿ ಪೂರಾ ಪೀಸ್ ಆಗ್ಯದ್ರಿ ಮನಿ ಎಲ್ಲ ನಾವು ಧ್ಯಾನ ಮಾಡ ಹಿಡ್ದು. ಹ್ಮ್ 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 ನನ್ನ ಆಗುತ್ತೆ, ಎಲ್ಲಾ ಒಬ್ಬಾಕಿನ್ ಪೂರಾ ತರದ್ರಲ್ಲೂ ಮನಿನೇ. ಆಗುತ್ತೆ. ಹಾ ರೀ ಏನ್ ಮೇಡಮ್? ಮೇಡಮ್, ಪಿರಮಿಡ್ಕ್ ಬಿ ಹೋಗಿ ಧ್ಯಾನ ಮಾಡ್ತೇವ್ರಿ ನಾವು. ಹ್ಮ್ ಹ್ಮ್ ಇಲ್ಲಿ ಬೀದರ್ದೊಂದು 40 ಜನ ಟೀಮೇ ಅದರಿ, ಅವ್ರ ಹ್ಮ್ ಜೊತೆ ಹೋಗ್ತೇವ್ರಿ. ಅದೇ ಒಳ್ಳೇದು, ಮಾಡಿ. ಆಫ್ಲೈನ್ ಅಲ್ಲಿ ಝೂಮ್ ಅಲ್ಲಿನೂ ಮಾಡಿ, ಆಫ್ಲೈನ್ ಅಲ್ಲಿ ಅವಕಾಶ ಸಿಕ್ಕ್ರಂತೂ ಬಿಡಬೇಡಿ, ಅದು ತುಂಬಾ ಹಾ ಎಫೆಕ್ಟಿವ್ ಆಗಿರುತ್ತೆ ಎನರ್ಜೀಸ್. ಸೊ ಆಫ್ಲೈನ್ ಎಲ್ಲಿ ಗೊತ್ತಾದ್ರೂ ಗ್ರೂಪ್ ಎನರ್ಜೀಸ್ ಬಿಡಬಾರ್ದು, ಹೋಗಿ ಮಾಡಿ ಅಲ್ಲಿ. ಹಾ ರೀ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿ, ಈಗ ಮಾತಾಡ್ತೀರಾ, ಎಷ್ಟು ಜನ ಎಷ್ಟು ತರ ಹೇಳ್ತೀರಾ. ದಿನ ಹ್ಯಾಂಡ್ ರೈಸ್ ಮಾಡಕ್ಕೆ ಹೆದರ್ತೀರಾ. ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡ್ಬೇಕಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಶೋಭಾ ಮೇಡಮ್ ಅಲ್ಲಿ ಥ್ಯಾಂಕ್ ಯು ಕೂತ್ಕೊಳ್ಳಿ. ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನನಗ ಧ್ಯಾನ ಮಾಡಕತ್ತಾಗ ನಿಮ್ಗೆ ಹಿಂದೊಂದ್ಸತಿ ಕೇಳಿದ್ದೆ, ಯಾರೋ ಕಿವಿಯೊಳಗ್ ಬಂದ್ ಏನೋ ಹೇಳ್ದಂಗ ಆಯ್ತಂತ ಹೇಳಿ. ಮೊನ್ನೆ ಅಮಾವಾಸ್ಯೆ ದಿನ ಸಾಯಂಕಾಲ 1.5 ತಾಸು ಧ್ಯಾನ ಮಾಡಿದೆ ಮೇಡಮ್ ನಾನು. ಫುಲ್ ಎನರ್ಜಿ ಇತ್ತು ಅವತ್ತು. ನನ್ಗ ಕಿವಿಗೆ ಯಾರೋ ಬಂದು ಒಟ್ ಬದುಕ್ತೀಯ ಅಂತ 2 ಪದ ಅಷ್ಟೇ ಕೇಳಿದ್ವು ನನ್ಗ. ಬದುಕ್ತೀಯಾ ಅಂತ, ಮತ್ ಮುಂದ್ ಏನು ಕೇಳಲೇ ಇಲ್ರಿ ನನ್ಗ, ಅದ ಅರ್ಥನ ಆಗ್ಲಿಲ್ಲ. ಆಮೇಲೆ ಮೊನ್ನೆ ಒಂದು ನಿಮ್ಗ ನನ್ ಕೇಳಾಕನ ಭಯ ಅನಿಸ್ಬಿಡ್ತೈತ್ರಿ, ಏನು ಕೇಳ್ಬೇಕಂತ ಅನ್ಸಂಗಿನೇ ಇಲ್ಲ. 7 ಚಕ್ರಾಸ್ ಮಾಡ್ಸಕತ್ತಿದ್ರಲ್ಲ, ಅವತ್ ಒಂದಿನ ಧ್ಯಾನ ಮಾಡುವ ಜಿಮ್ ಒಳಗ ಧ್ಯಾನ ಮಾಡುವಾಗ ನನಗೊಂದ್ 7-8 ಲೈನ್ ಏನೋ ಕಾಣಿಸ್ತೀರಿ ಮೇಡಮ್. ಅದ್ ಈ ಚಕ್ರದ ಮನೆಯೊಳಗೆ ಅಂತ ಏನೋ ಅಷ್ಟ ಕಾಣಿಸ್ತು, ಮುಂದ್ ಏನು ಕಾಣ್ಲೇ ಇಲ್ರಿ ನನ್ಗೆ. ಅದಕ್ಕೆ ಏನಂತ ಇಲ್ಲ, ಆತರ ಅದು ಬಂದಾಗ ಯಾಕೆ ಇಲ್ಲ, ಬರ್ತಾ ಇರುತ್ತೆ ಮೇಡಮ್, ಆತರ ಮೆಸೇಜಸ್ ಬರ್ತಾ ಇರುತ್ತೆ. ನೀವ್ ಹಿಂಗ್ ಬಂದಾಗ 1-2 ಸಲ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ನಿಮಗೆ ಇನ್ಕಂಪ್ಲೀಟ್ ಅನ್ಸಿದ್ರೆ ಮತ್ತೆ ಒಂದ್ ಬುಕ್ಕು ಪೆನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ, ಮತ್ತೆ ಕೇಳಿ. ಅದು ಇನ್ಕಂಪ್ಲೀಟ್ ಹಂಗ್ ಸರಿ ಗೊತ್ತಾಗ್ತಾ ಇಲ್ಲ, ಏನ್ ಮೆಸೇಜ್ ಕೊಡಕ್ ಬಂದಿದ್ದೀರಾ ಮಾಸ್ಟರ್ಸ್, ತೋರಿಸಿ ಕರೆಕ್ಟ್ ಆಗಿ ಅಂತ ಕೇಳ್ಕೊಳ್ಳಿ. ಬರುತ್ತೆ, ಮತ್ತೆ ಮತ್ತೆ ಬರೋದಾದ್ರೆ ಖಂಡಿತ ಬರುತ್ತೆ. ನಿಮ್ಗೊಂದ್ ಮೆಸೇಜ್ ಕೊಡಕ್ ಬರ್ತಾ ಇದಾರೆ ಅಂದ್ರೆ ಕೊಟ್ಟೆ ಕೊಡ್ತಾರ, ಮೆಸೇಜ್ ಸಿಗುತ್ತೆ. ಬರ್ಕೊಂಬಿಡಿ ತಕ್ಷಣ. ಎಷ್ಟೋ ಮೆಸೇಜಸ್ ಜ್ಞಾಪಕ ಇರಲ್ಲ, ಆ ಟೈಮಲ್ಲಿ ಜ್ಞಾಪಕ ಇರುತ್ತೆ. ಯಾಕೆಂದ್ರೆ ನಮ್ ಎನರ್ಜೀಸ್ ಇನ್ನ ಆ ಲೆವೆಲ್ಗೆ ಹೋಗದೆ ಇರುವಾಗ ಮರ್ತೋಗ್ಬಿಡುತ್ತೆ. ಸೊ ಹಂಗಾಗಿ ನೀವು ಬರ್ಕೊಂಬಿಡಿ ಅದೇ ತಕ್ಷಣ. ಮೇಡಮ್, 8 ಲೈನ್ ಇತ್ತು, ಅದ್ರೊಳಗ ಫಸ್ಟಿಗೆ ಒಂದ್ 2-3 ಪದ ಅಷ್ಟ ಕಾಣಿಸಿದ್ವು ಮೇಡಮ್. ನಂಗೆ ಮತ್ತೇನು ಕಾಣ್ಲೇ ಇಲ್ಲ. ಕಾಣುತ್ತೆ ಮೇಡಮ್, ಮತ್ತೆ ಕೇಳ್ಕೊಳ್ಳಿ, ಇನ್ನೊಂದ್ಸಲಿ ಕೂತಾ ಕಂಟಿನ್ಯೂ ಆಗುತ್ತೆ. ಆಯ್ತು, ಥ್ಯಾಂಕ್ ಯು. ಎಸ್, ಸಂಗಮ್ಮ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಏನ್ ಮೇಡಮ್? ಮೇಡಮ್, ಅದು ಈಗ ಗೊತ್ತಾಯ್ತು ಮೇಡಮ್. ಅವಾಗ ನೀವು ಧ್ಯಾನ ಮಾಡೋದನ್ನ ಜಾಯ್ನ್ ಆದೆ ಮೇಡಮ್. ಓಕೆ ಓಕೆ. ನೀವು ವಾಟ್ಸ್ಆಪ್ ಅಲ್ಲಿ ನಿಮ್ದು ಎಕ್ಸ್ಪೀರಿಯನ್ಸ್ ಹಾಕಿದ್ರಲ್ಲ, ಅದ್ ಹೇಳಿ ಮೇಡಮ್. ಅದೇ ಮೇಡಮ್, ಅದು ಅವ್ರು ಶ್ಲೋಕ ಹೇಳ್ಕೊಡ್ತಾರೆ ಮೇಡಮ್. ನಿಮಗೆ ಅವ್ರು ಇಬ್ರು ಬರ್ತಾರೆ ಮೇಡಮ್, ಗೊತ್ತಿಲ್ಲ. ಅದು ಹೇಳ್ಕೊಡ್ತಾರಲ್ಲ, ಒಂದ್ ಶ್ಲೋಕ ಬರ್ತೈತ್ ಮೇಡಮ್ ಅವ್ರು ಹೇಳಿದ್ದು. ಅದು ಇನ್ನೊಂದ್ ಅದು ಒಂದೇ ನೋಡಿ ನೆನಪೈತ್ ಮೇಡಮ್, ಉಳ್ದಿದ್ ನೆನಪಿಲ್ಲ. ಅದೇ ನಾನು ಅದ್ರಲ್ಲಿ ಮೆಸೇಜ್ ಹಾಕಿದೆ. ನಿಮಗ್ ಮುಂಚೆ ಆ ಶ್ಲೋಕ ಬರ್ತಿತ್ತಾ, ಗೊತ್ತಿತ್ತಾ ಅದು? ಇಲ್ಲ ಮೇಡಮ್. ಎಂತ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮೇಡಮ್, ನಿಜವಾಗ್ಲೂ ಗ್ರೇಟ್. ಧ್ಯಾನಕ್ ಬಂದ್ಮೇಲೆ ಅದು ನನಗ್ ಬರಾಕತೈತ್ ಮೇಡಮ್. ಎಷ್ಟೋ ಶ್ಲೋಕ ಬರ್ತಾವ, ಆದ್ರೆ ಹೇಳಕ್ ಹೆದರಿಕ್ ಬರ್ತೈತ್ ಮ್ಯಾಮ್ ನನಗ್. ಇಲ್ಲ, ನಿಜವಾಗ್ಲೂ ಗ್ರೇಟ್ ಮೇಡಮ್. ನಾನು ಅದಕ್ಕೆ ನಿಮಗ್ ಪದೇ ಪದೇ ಹೇಳ್ತಾ ಇರೋದು, ಅಕ್ಷರಗಳು ಕಲೀರಿ. ಈಗ ಎಷ್ಟು ನೋಡಿ, ನಿಮ್ಗೆ ಆ ಶ್ಲೋಕಗಳೇ ಗೊತ್ತಿರ್ಲಿಲ್ಲ ಅನ್ನೋದು. ಆ ಮೇಡಮ್ಗೆ ಎಷ್ಟು ಒಳ್ಳೊಳ್ಳೆ ಶ್ಲೋಕಗಳು ಅವ್ರಿಗೆ ಧ್ಯಾನದಲ್ಲಿ ಬರ್ತಾ ಇದೆ, ಹೇಳ್ಕೊಡ್ತಾ ಇದಾರೆ. ಧ್ಯಾನದಲ್ಲಿ ಕಲಿತಾ ಇದಾರೆ, ಬರ್ತಾ ಇದೆ. 41 ದಿನ ಇದು ಮಂಡಲ್ ಧ್ಯಾನ ಮಾಡಾಕತ್ತೀನಿ, ನಾವೆಲ್ಲ ಬರಾಕತ್ತಾವ ಮೇಡಮ್. ವೆರಿ ಗುಡ್, ವೆರಿ ಗುಡ್ ಮೇಡಮ್. ನೀವು ಅಷ್ಟೇ, ನೀವು ಬರ್ಕೊಳ್ಳಿ ಅಂತ ಹೇಳಕ್ಕೆ ನಿಮಗ್ ಬರೆಯಕ್ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಹಂಗೆ ಇದ್ ಮಾಡ್ಕೊಳ್ಳಿ. ಅದೇ ಅದೇ ಕೇಳ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ನೆನ್ಪಿಟ್ಕೊಳ್ಳಿ. ಅದ್ ನೀವು ಅದನ್ನಾಗ್ಲೇ ಮೆಸೇಜ್ ಕಳ್ಸಿದ್ರಿ ನಂಗೆ, ಉಲ್ಟಾ ಇದಾಗಿತ್ತು. ನಾನ್ ಕರೆಕ್ಟ್ ಆಗಿ ಹೇಳ್ ಕಳ್ಸಿದೀನಿ ನೋಡಿ. ಅದನ್ನ ಹಾಕೊಂಡ್ ಪ್ರಾಕ್ಟೀಸ್ ಮಾಡಿ. ಹೇಳ್ತಾರ ಮೇಡಮ್, ಫುಲ್ ಒಂದಿನ ಚಂತನ ಅಂತೀನಿ ಮೇಡಮ್ ಅದನ್ನ. ಏನ್ ಮೇಡಮ್? ಒಂದಿನ ಚಂತನ ಅಂತೀನಿ ಮೇಡಮ್, ಒಂದ್ ಮಂತ್ರ ಅದನ್ನ ಅನ್ಬೇಕಂದ್ರ ಅದು ನೆನಪ ಹೋಗ್ಬಿಡುತ್ತೆ ಮೇಡಮ್. ಅದನ್ನ ಅದೇ ಬರುತ್ತೆ ಬಿಡಿ, ಮತ್ತೆ ಮತ್ತೆ ಬರ್ತಾ ಇರೋ ಬರುತ್ತೆ. ಯಾಕಂದ್ರೆ ಸಂಸ್ಕೃತದಲ್ಲಿ ಇರುತ್ತಲ್ವಾ ಅದು ಸ್ತೋತ್ರಗಳೆಲ್ಲ, ಶ್ಲೋಕಗಳು. ಸ್ವಲ್ಪ ನಿಮ್ಗೆ ಇದು ಬರತ್, ಸ್ವಲ್ಪ ಟೈಮ್ ತಗೊಳತ್ತೆ, ಆಗುತ್ತಂದ್ರ ನಿಧಾನ ಬರುತ್ತೆ. ಅದೇ ಮೇಡಮ್, ಇದು 41 ದಿನ ಮಾಡಕತ್ತಿಂದ ಎಷ್ಟೋ ಸಮಸ್ಯೆ ಎಲ್ಲಾ ಹೋಗ್ಯಾವ ಮೇಡಮ್ ನನ್ನ. ವೆರಿ ಗುಡ್, ವೆರಿ ಗುಡ್ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಷ್ಟೆಷ್ಟು ನಮಸ್ತೆ ಮೇಡಮ್.
ವೀಣಾ ಮೇಡಮ್ ಇರ್ಬೋದು, ಸಂಗಮ ಮೇಡಮ್ ಇರ್ಬೋದು, ಅವ್ರುಗಳು ನಿಜವಾಗ್ಲೂ ನಾವೆಲ್ಲ ದೊಡ್ಡ ದೊಡ್ಡ ಊರಲ್ಲಿದ್ದು ಸಿಟಿಗಳಲ್ಲಿದ್ದು ಎಷ್ಟೋ ನಾವು ನೋಡಿರ್ತೀವಿ ಪ್ರಪಂಚ. ಅವರು ಆ ಚಿಕ್ಕ ಚಿಕ್ಕ ಊರುಗಳಲ್ಲಿದ್ದು ಎಜುಕೇಶನ್ ಸರಿ ಇಲ್ದೆ ಅವ್ರಿಗೆ ಓದಕ್ಕೆ ಬರೆಯಕ್ಕೆ ಬರ್ದಿದ್ರು ಸಂಗಮ ಮೇಡಮ್ಗಂತೂ ಎಷ್ಟು ನೋಡಿ ಅವ್ರು ಬಿಡದೆ ಹಠ ಹಿಡ್ದು ಮಾಡ್ತಾ ಇದ್ದಾರೆ. ಅವ್ರಿಗಿರೋ ಪ್ರಾಬ್ಲಮ್ಸ್ ಅಷ್ಟಿಷ್ಟ, ತುಂಬಾ ಪ್ರಾಬ್ಲಮ್ಸ್ ಇತ್ತು ಅವ್ರಿಗೆ ಮುಂಚೆ ಅವ್ರು ಹೇಳುವಾಗ. ಈಗ ಅದ್ರಿಂದೆಲ್ಲ ಆಚೆ ಬಂದು ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನೋಡಿ, ಓದಕ್ಕೂ ಬರೆಯಕ್ಕೂ ಬರ್ದಿದ್ರು ಅವ್ರು ಅಟ್ಲೀಸ್ಟ್ ಮ್ಯೂಟ್ ಆನ್ ಮಾಡೋದ್ ಕಲ್ತಿದ್ದಾರೆ, ಈಗ ಹ್ಯಾಂಡ್ ರೈಸ್ ಮಾಡೋದ್ ಕಲ್ತಿದ್ದಾರೆ, ಮಾತಾಡ್ತಾರೆ. ಅದು ಖುಷಿ, ಅದು ಗ್ರೇಟ್ ಚೇಂಜಸ್. ಯಾವ ವಿಷನ್ಸ್ ಬರ್ಬೇಕಂತಿಲ್ಲ, ಇನ್ನೇನ್ ಆಗ್ಬೇಕಂತಿಲ್ಲ, ಇಷ್ಟು ಮಾಡಿದಾರಲ್ಲ ಧೈರ್ಯವಾಗಿ. ಜೋರಾಗಿ ಚಪ್ಪಾಳೆ ನಿಜವಾಗ್ಲೂ ಸಂಗಮ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ ಶಿವಾರ್ ಒಬ್ರು ಟೀಚರ್ ಅದಾರ ಮೇಡಮ್, ಅವ್ರು ನೀವ್ ಈ ತರ ಕಲ್ತಿರಲ್ಲ, ನಿಮ್ಮಂತ ಇದು ಯಾರು ಇಲ್ಲ ಟೆಸ್ಟ್ ಇದು ಮಾಡಿದ್ರು ಮೇಡಮ್ ಅವ್ರು. ಅವ್ರು ನನ್ ಖುಷಿ ಪಟ್ರ ಮೇಡಮ್, ನಾ ಇಲ್ಲ ಅದು ಭಗವದ್ಗೀತೆ ಕಲಿಸ್ಕೊಡ್ತೀನಿ ನಿನಗ, ನೀ ಏನು ಇದು ಮಾಡ್ಕೋಬೇಡ ಅಂದ್ರ ಮೇಡಮ್. ಆಯ್ತು ಹೇಳ್ರಿ, ಕಲೀರಿ ಮೇಡಮ್, ಕಲೀರಿ. ರಾತ್ರಿ ಯಾವಾಗ ನೆನಪಾಗುತ್ತ ಅವಾಗ ಎದ್ದು ಕುಂದಿರ್ತೀನಿ ಮೇಡಮ್ ನಾ ಧ್ಯಾನ. ಅವ್ರು ಗುರು ಬ್ರಹ್ಮ ಗುರು ವಿಷ್ಣು ಅವ್ರು ಯಾವತ್ತೂ ಕೇಳು ಇರ್ಲಿಲ್ಲ, ಹೇಳು ಇಲ್ಲ ಅಂತ ಹೇಳಿ ಶ್ಲೋಕ ಅವ್ರಿಗೆ ಧ್ಯಾನದಲ್ಲಿ ಬಂದಿದೆ. ಪೂರಾ ಬರ್ತೈತ್ ಮೇಡಮ್ ಅದೊಂದ್ ಶ್ಲೋಕ, ಆದ್ರೆ ಇನ್ನೊಂದ್ ಬರಲ್ಲ ಮೇಡಮ್ ಅದು ಸರಿಯಾಗಿ. ಯಾವ್ದು ಹೇಳಿ ಇನ್ನೊಂದ್ ನೀವ್ ಹೇಳಿದ್ದು ಸ್ಟಾರ್ಟಿಂಗ್? ಅದು ಏನ ಮತ್ತೆ ಈಗ ನೆನಪಾಗುತ್ತೆ ನನಗಿದೆ ವಾಟ್ಸಪ್ ಅಲ್ಲಿ ನೋಡ್ತೀನಿ ಬಿಡಿ. ಅದೇ ಏನೋ ಅಂತಾರ ಮೇಡಮ್, ಅದನ್ನ ಹೋಗಿ ನಾ ಹೇಳ್ತೀನಿ. ಇರ್ಲಿ ಬಿಡಿ ಮೇಡಮ್, ಇರ್ಲಿ, ಬರುತ್ತೆ, ಎಲ್ಲ ನಿಧಾನಕ್ಕೆ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರೋಜಾ ಗೌಡರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಹಲೋ, ಕೇಳಿಸ್ತೆ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಎಲ್ಲಾ ಜೂಮ್ ಸೆಷನ್ ಇರೋರು ಎಲ್ಲರಿಗೂ ನನ್ನ ಆತ್ಮಪೂರ್ತ ವಂದನೆಗಳು ತಿಳಿಸುತ್ತಾ, ನಾನ್ ಬೆಳಗ್ಗೆ ಧ್ಯಾನಕ್ಕೆ ಜಾಯಿನ್ ಆಗ್ತಾ ಇಲ್ಲ ಮೇಡಮ್, ಯಾಕಂದ್ರೆ ವಿಶ್ವಚೇತನ ಕ್ವಾಂಟಮ್ ಫೌಂಡೇಶನ್ ಓದಿದ್ರಾಗ ಆಗಿರ್ತೀನಿ ನಾನು. ಭಗವದ್ಗೀತೆ ಕ್ಲಾಸಿಗೆ ಇಲ್ಲ, ಸಾಯಂಕಾಲ ಇದ್ದು ಎಲ್ಲಾನು ಅಟೆಂಡ್ ಆಗ್ತೀನಿ. ಆಮೇಲೆ ಧ್ಯಾನದ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ಇದೆ ಮೇಡಮ್. ನಾವು ಡೇ ಯಾವಾಗ ಸಿಕ್ಕರು ನಾನು ಜೂಮ್ ಇಟ್ಕೊಂಡ್ ಕೂಡ್ತಿಲ್ಲ. ಈಗ 41 days ನಮ್ಮ ಮಂಡಲನ ಕಂಟಿನ್ಯೂ ಆಗ್ಬಿಡ್ತಲ್ಲ ಧ್ಯಾನ ಇದ್ರಿ ಯಾವ್ದು ಅಖಂಡ ಧ್ಯಾನ, ವಂಡರ್ಸ್ ಆಫ್ ಯೂನಿವರ್ಸ್ ನಲ್ಲಿ ಅದ್ರಲ್ಲಿ ಜಾಯಿನ್ ಆಗ್ತಾ ಇದೀನಿ. ಟೈಮ್ ಸಿಕ್ಕಾಗೆಲ್ಲ ಜಾಯಿನ್ ಆಗ್ತಾ ಇದೀನಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸರ್ ನನಗೆ, ಆದ್ರೆ ನನಗೇನು ವಿಷನ್ಸ್ ಏನು ಬರ್ತಾ ಇಲ್ಲ. ಅದೇ ಹೇಳಿದ್ದೆ ಅದೇ ನಂಗೆ ಗೊತ್ತಾಯ್ತು ಮೇಡಮ್, ನನಗ್ ವಿಷನ್ಸ್ ಇಲ್ಲ. ನನ್ ಬಾಗ್ಲೇ ಬಂದ್ ಈಗ 5-6 ತಿಂಗಳ ಮೇಲೆ ಆಯ್ತು, ನನಗ್ ವಿಷನ್ಸ್ ಏನಿಲ್ಲ. ಬಟ್ ಧ್ಯಾನ ಆಗ್ತಾ ಇದೆ. ಸ್ವಲ್ಪ ಈ 3-4 ದಿನದಲ್ಲಿ ಇರಿಟೇಷನ್ ಆಗ್ತಾ ಇದೆ ಸ್ವಲ್ಪ, ಯಾರಿಗೆ ಸ್ವಲ್ಪ ಸಿಡಿಮಿಡಿ. ಯಾಕಂದ್ರೆ ಇಷ್ಟೊಂದ್ ದಿನ ಕಂಟ್ರೋಲ್ ಇತ್ತು, ಬಟ್ ಈಗ ಹಂಗ ಆಗ್ತಾ ಇದೆ. ಅದು ನನಗೆ ಯಾಕಾಗ್ತಿಲ್ಲ, ನನಗ್ ನಾನೇ ಸಾರಿ ಕೇಳ್ಕೊತೀನಿ. ನಾನು ಯಾಕೋ ತಪ್ಪಿದೆ ದಾರಿ ಅಂತ ಅನಿಸ್ತು ಅಂತೇಳಿ ನನಗ್ ನಾನೇ ಎಷ್ಟು ತಿಂಗಳಿಂದ ಮಾಡ್ತಾ ಇದೀರಾ ನೀವು? ನಾವು 7-8 ತಿಂಗಳಿಂದ ಮಾಡ್ತಾ ಇದೀನಿ ಮೇಡಮ್. ಎಷ್ಟೆಷ್ಟು 7 to 8 months. ಬೆಳಗ್ಗೆ ವಿಶ್ವಚೇತನದಾಗ 1-1.5 ತಾಸು ಎಷ್ಟೊತ್ತಿರುತ್ತೆ ಅಷ್ಟೊತ್ತನ ಮಾಡ್ತೀನಿ ಮೇಡಮ್. ಆಮೇಲೆ ತಮ್ದು ಕ್ಲಾಸ್ 2 ತಾಸಿನ ಅವಾಗೆಲ್ಲ ಮುಂಚೆ ಹುಣಿವೆ ಅದೆಲ್ಲ ಮಾಡಿದ್ರಲ್ಲ ಅವಾಗನು ಜಾಯಿನ್ ಆಗಿದ್ದೀನಿ. ತಮ್ಮ ಕ್ಲಾಸ್ ಸಾಯಂಕಾಲದ್ದು ಎಲ್ಲ ಜಾಯಿನ್ ಆಗಿದ್ದೀನಿ. ಆಮೇಲೆ ಡೈಲಿ ನನಗೆ ಯಾವಾಗ ಸಿಗ್ತಾ ಅವಾಗ ಹಾಕೊಂಡ್ ಕೂಡ್ತೀನಿ ಮ್ಯೂಸಿಕ್ ಹಾಕೊಂಡು. ಸ್ವಾಧ್ಯಾಯ ಮಾಡ್ತಾ ಇದ್ದೀರಾ? ಬುಕ್ಸ್ ಓದ್ತಾ ಇದ್ದೀನಿ ಮೇಡಮ್, ಮಾಡ್ತಾ ಇದ್ದೀನಿ. ಅದೇ ಈ 1-2-3 ದಿನ ಸ್ವಲ್ಪ ಇರಿಟೇಟ್ ಮನೇಲಿ ಯಾರೋ ಯಾವ್ದೋ ಒಂದ್ ಸ್ವಲ್ಪ ವಿಷಯದ ಬಗ್ಗೆ. ಅದ್ ಮೊದ್ಲೆಲ್ಲ ಇಷ್ಟ ದಿವಸ ಏನ್ ಅನ್ಕೊಂಡಿದ್ದೆ, ಬೇಡ ಅವ್ರದ್ದು ನೇಚರ್ ಹಂಗಿರುತ್ತೆ ಅಂತ ಹೇಳಿ ಹಿಂಗೆ ಇಗ್ನೋರ್ ಮಾಡ್ತಾ ಇದ್ದೆ. ಇವಾಗ ಅನಿಸ್ತಾ ಇತ್ತು, ಬಟ್ ಅದು ಹಿಂದಲ್ಲೇ ನನಗೆ ಅದು ರಿಪ್ಲೈ ನನ್ ಒಳಗಿಂದ ಬರ್ತದೆ, ನೀನ್ ತಪ್ಪು ಮಾಡ್ತಾ ಇದೀಯಾ. ಪರೀಕ್ಷೆಗಳು ಮೇಡಮ್, ಇದು ಏನ್ ಗೊತ್ತಾ, ಪ್ರತಿಯೊಬ್ಬ ಧ್ಯಾನಿಗಳು ನೀವು ತಿಳ್ಕೊಬೇಕಾಗಿರುವಂತದ್ದು, ನೀವ್ ಯಾವಾಗ ಸ್ಪಿರಿಚುಯಾಲಿಟಿಗೆ ಬರ್ತಿರೋ, ಧ್ಯಾನ ಮಾಡಕ್ ಶುರು ಮಾಡ್ತಿರೋ, ಇನ್ನೂ ನಿಮಗೆ ಚಾಲೆಂಜಸ್ ಬರ್ತಾ ಇರುತ್ತೆ. ನಿಮ್ಮನ್ನ ಪರೀಕ್ಷೆ ಮಾಡಕ್ಕೆ ಬರ್ತಾ ಇರ್ತದೆಲ್ಲಾನು. ನಾವ್ ಎಷ್ಟ್ರ ಮಟ್ಟಿಗೆ ಚೇಂಜ್ ಆಗಿದೀವಿ, ಇನ್ನೂ ನಾನು ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋ ತೋರ್ಸಕ್ಕೇನೆ ಬರ್ತಾ ಇರುತ್ತೆ ಮೇಡಮ್ ಅದು. ಆಮೇಲೆ ನಾವ್ ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ತೀವಿ, ಅದರಿಂದ ಹೆಂಗ್ ಆಚೆ ಬರ್ತೀವಿ, ಆ ಚಾಲೆಂಜಸ್ ಹೆಂಗ್ ಫೇಸ್ ಮಾಡ್ತೀವಿ, ಪರೀಕ್ಷೆ ಅದೆಲ್ಲ. ಯಾಕಂದ್ರೆ ಓದ್ತಾ ಇರ್ತೀರ, ಧ್ಯಾನ ಮಾಡೋದ್ ದಿನ ಏನು ಅಂದ್ರೆ ಹೆಂಗೆ ಸ್ಕೂಲ್ ಮಕ್ಳು ಕಾಲೇಜ್ ಹೋಗೋರು ಓದ್ತಾ ಇರ್ತಾರಲ್ಲ, ಆತರ ನೀವೀಗ ದಿನ ಧ್ಯಾನ ಮಾಡೋದು ಅಂದ್ರೆ ಒಂದ್ ಜ್ಞಾನಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಹೆಂಗೆ ಎಕ್ಸಾಮ್ಗೋಸ್ಕರ ಮಕ್ಳೆಲ್ಲ ಓದ್ತಾ ಇರ್ತಾರಲ್ಲ, ಲಾಸ್ಟ್ಗೆ ಎಕ್ಸಾಮ್ ಕೊಡ್ತಾರೆ ಅವ್ರಿಗೆ ಎಷ್ಟು ಓದಿದ್ದಾರೆ ಏನು ಅಂತಂದ್ಬಿಟ್ಟು. ಹಂಗೆ ನೀವ್ ಈ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಧ್ಯಾನದಿಂದ ಏನೇನ್ ಜ್ಞಾನ ತಗೊಂಡಿದ್ದೀರಾ ನೀವು, ಅದಕ್ಕೆ ಈ ಪರೀಕ್ಷೆಗಳು. ನಿಮ್ಗೆ ಏನಿದು ಬರುತ್ತೋ ಅದು ಪರೀಕ್ಷೆಗಳಷ್ಟೇ, ಎಷ್ಟು ನೀವು ಕಲ್ತಿದ್ದೀರಾ ಈ ಧ್ಯಾನದಿಂದ. ನನಗೆ ಟೈಮ್ ಸಾಕಷ್ಟು ಸಿಕ್ತು, ಇದು ಸಿಕ್ಕಾಗೆಲ್ಲ ಜಾಯಿನ್ ಆಗ್ತಾ ಇದ್ದೀರಿ. ಒಟ್ಟೆ ಸಿಗ್ತೈತಿ, ಮ್ಯೂಸಿಕ್ ಹಾಕೊಳೋದು ಕುಡಿದು ಮಾಡ್ತಾ ಇದ್ದೆ. ಈಗ ಒಂದ್ ಸ್ವಲ್ಪ ನನಗೆ ಕೆಲಸ ಒತ್ತಡದಿಂದ ಡೇ ಆಗ್ತಾ ಇಲ್ಲ. ಡೇ ಯಾವಾಗ ಒಂದ್ಸರಿ ಆಗ್ತೀನಿ, ಅದಕ್ಕೋಸ್ಕರ ಆಗ್ತಾ ಇದೀನಿ, ಧ್ಯಾನ ಕಡಿಮೆ ಮಾಡ್ಕೊಂಡ್ ಆಗ್ತಾ ಇದೀನಿ ಅಂತ ನನಗೆ ಅನ್ಸ್ತೈತಿ. ಬಟ್ ನನಗ ರಿಯಲೈಸ್ ಆಗ್ತೈತಿ
ನಾನ್ ತಪ್ಪು ಮಾಡಿದ್ದೇನೆ ಈಗ ಯಾಕೆ ಇರಿಟೇಷನ್ ಅವ್ರಿಗೇನು ಅಂದಿರಂಗಿಲ್ಲ, ನನಗೆ ನನ್ನಷ್ಟು ನನ್ನ ಎಕ್ಸ್ಪ್ರೆಷನ್ ನಲ್ಲಿ ಸ್ವಲ್ಪ ಆಗಿರ್ತೈತಿ. ಮನ್ಸಲ್ಲಿ ಅದು ಅನ್ಕೊಂಡ್ರು ನನಗೆ ಅದ್ ಅನಿಸ್ತಾ ಹಂಗೆ ಇದೆ ಅಲ್ವಾ, ಅದೇ ಹೇಳೋದು ನಾವು ಮನ್ಸಲ್ಲಿ ಅನ್ಕೊಂಡ್ರು ತಪ್ಪೇನೆ. ಅದೇ ಅದ್ ತಪ್ಪು ಮಾಡ್ದೆ ಅಂತ ಅನಿಸ್ತಾ ಇದೆ ನನಗೆ, ಹಂಗ ಅನಿಸ್ತೈತ್ರಿ. ಅದಂದ ಆಮೇಲೆ ಹೆಲ್ತ್ ಇಶ್ಯೂ, ನನಗೆ ಹೆಲ್ತ್ ಇಶ್ಯೂ ತುಂಬಾ ಇತ್ತು ಮುಂಚೆ. ಅದ್ರಲ್ಲಿಂತ ನಾನು ಹೊರಗ್ ಬಂದಿನಿ, ಬಹಳಷ್ಟು ಹೊರಗ್ ಬಂದಿನಿ. ಸಂಧಿವಾತ ಪ್ರಾಬ್ಲಮ್ ಇತ್ತು, ಥೈರಾಯ್ಡ್ ಪ್ರಾಬ್ಲಮ್ ಇನ್ನೂ ಇದೆ, ಬಟ್ ನಾನು ಅದಕ್ಕೆ ಮೆಡಿಸಿನ್ ತಗೋತಾ ಇದ್ದೀನಿ. ಸಂಧಿವಾತ ತುಂಬಾ ಕಡಿಮೆ ಆಗಿದೆ. ಆದ್ರೆ ಸ್ವಲ್ಪ ವೆರಿಕೋಸ್ ಪ್ರಾಬ್ಲಮ್ ಇತ್ತು ಮೇಡಮ್. ಅದ್ರಲಿಂತಾನೆ ನಾನು ಇದು ನಿಮ್ ಮೆಡಿಟೇಷನ್ ಬಂದಿರೋದು, ಅದೇ ಮೇನ್ ಉದ್ದೇಶ ನಂದು. ಯಾಕಂದ್ರೆ ನನಗೆ ಬಹಳ ಪ್ರಾಬ್ಲಮ್ ಆಗ್ಬಿಟ್ಟು ವೆರಿಕೋಸ್ ಅಲ್ಸರ್ ಆಗ್ಬಿಟ್ಟು ಸಮಸ್ಯೆ ಆದಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆಮೇಲೆ ಇದಕ್ಕೆ ಬಂದು ಧ್ಯಾನಕ್ಕೆ ಬಂದು ಅದರಲ್ಲೇ ನಾನು ಇದು ಮಾಡ್ಕೊಂಡೆ. ಈ ತಿರ್ಗಾ ವೆರಿಕೋಸ್ಲಿಂದ ಸ್ವಲ್ಪ ಕಾಲಲ್ಲಿ ಒಂಚೂರ ಗಾಯ ಆಗಿದೆ. ನನಗೆ ಈಗ ಅನಿಸ್ತಾ ಇದೆ ನಾನು ಹೋಗ್ಬೇಕಾ ಹಾಸ್ಪಿಟ್ಲಿಗೆ, ಬೇಡ ಹೋಗ್ಬೇಕಾ, ಇನ್ನರ್ಲಿಂದ ನೋಡೋಣ ಮೆಡಿಟೇಷನ್ ಆಗ ಮಾಡ್ಕೊಳ್ಳೋಣ ಅಂತ ಒಮ್ಮೆ ಇನ್ನರ್ ಅನ್ಸ್ತೈತಿ. ಬಟ್ ಒಂದೊಂದ್ಸರಿ ಏನ್ಸ್ತೈತಿ ಹೋಗ್ಬರೋಣ ಅಂತ ಹಿಂಗ ಅನಿಸ್ತೈತಿ. ಇದು ಗೊಂದಲ ನನಗೆ. ಈಗ ಮಮತಾ ಅವ್ರು ಹೇಳಿದ್ರು, ಅದಕ್ಕೆ ನನಗೆ ಈ ಗೊಂದಲ ಇತ್ತು, ಅದಕ್ಕೆ ನಿಮ್ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಅಂದ್ರೆ ಏನ್ ಗೊತ್ತಾ ಮೇಡಮ್, ಇದು ಹಾಸ್ಪಿಟ್ಲು ವಿಷಯ ಬಂದಾಗ ನೀವ್ ಇಂಟೆನ್ಸಿಟಿ ಎಷ್ಟಿದೆ, ನೀವು ಧ್ಯಾನ ಮಾಡ್ತಾ ಇದೀರಲ್ವಾ, ಆ ಧ್ಯಾನದಲ್ಲಿ ನೀವ್ ಎಷ್ಟು ಫೋಕಸ್ಡ್ ಆಗಿ ಮಾಡ್ತಾ ಇದ್ದೀರಾ. ಈಗ ಸಪೋಸ್ 1 hour ಧ್ಯಾನ ಮಾಡ್ತೀರಾ ಅಂದ್ರೆ 1 hour ಅಲ್ಲಿ ನೀವು ಎಷ್ಟು ನಿಮಿಷ ಡೀಪ್ ಆಗಿ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಹೋಗುತ್ತೆ. ಈಗ ಧ್ಯಾನದಲ್ಲಿ ಹೋಗುತ್ತೆ, ಖಂಡಿತ ಹೋಗುತ್ತೆಲ್ಲ. ಅದುವಾಗ ಸಾಧನೆ ಎಷ್ಟಿರ್ಬೇಕು ಅದ್ರಲ್ಲಿ, ಧ್ಯಾನದಲ್ಲಿ ಹೋಗ್ಬೇಕು. ಯಾಕಂದ್ರೆ ನಾನು ಈ 2-3 ತಿಂಗಳಿಂದ ಒಂದ್ಸರಿ ರೋಡ್ ನಲ್ಲಿ ಬಿದ್ಬಿಟ್ಟು ಬಹಳಷ್ಟು ನೋವಾಗಿತ್ತು. ಬಹಳ ಅಂದ್ರೆ ನನಗೆ ಏನೋ ಆಗಿದೆ, ಸ್ಲಿಪ್ ನಲ್ಲಿ ಇದ್ರಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನಷ್ಟು ಸಮಸ್ಯೆ ಆಗಿತ್ತು. ಬಟ್ ನಾನು ಮೆಡಿಟೇಷನ್ ಕಂಟಿನ್ಯೂ ಮೆಡಿಟೇಷನ್ ಮಾಡ್ಕೊಂಡೆ, ಅದ್ರಲ್ಲೇನೆ ಕ್ಯೂರ್ ಮಾಡ್ಕೊಂಡೆ. ಫಸ್ಟ್ ಡೇ 1 day 2 ದಿನ ಅಷ್ಟೇ ಒಂದೊಂದು ಟ್ಯಾಬ್ಲೆಟ್ ಮಿಕ್ಕಿ ತ್ರಾಸಾಗಿ ತಗೊಟ್ಟಿದ್ದೆ. ಬಟ್ ಆಮೇಲೆ ಅದು ಬೇಡ ಅಂತ ಹೇಳಿ, ಅದು ಎಲ್ಲಿವರೆಗೆ ಇತ್ತು 2-3 ತಿಂಗಳಿಂದ ನನಗೆ ಅಳಗ್ತಾನೆ ಇತ್ತು. ಬಟ್ ನಾನು ಯಾವ್ದು ನನಗೆ ಅಷ್ಟೊಂದು ಅನಿಸ್ಲಿಲ್ಲ ದೇಹಕ್ಕೆ. ಸ್ವಲ್ಪ ಏನಾಗ ಮಲ್ಗ್ಬೇಕಾದ್ರೆ ಹೇಳ್ಬೇಕಾದ್ರೆ ಸ್ವಲ್ಪ ಅನಿಸ್ತಿತ್ತು, ಅದು ತನ್ನಿಂದ ತಾನೇ ಹೋಯ್ತು. ನನಗೆ ಅದು ನಂಬಿಕೆ ಇದೆ. ಈ ವೆರಿಕೋಸ್ ಸಮಸ್ಯೆಗೆ ನನಗೆ ಇವಾಗ ನಮ್ಮ ಮನೆಯವ್ರ 1 ವರ್ಷಕ್ಕೆ ರಿಟೈರ್ಮೆಂಟ್ ಆಗಿ ಅವ್ರ ಸರ್ವಿಸ್ ಇದ್ರಾಗ ನಾನಿದು ಒಂದು ಮಾಡಿಸ್ಕೊಂಡ್ಬಿಡ್ತೇನೆ ಅಂತ ಈ ತರ ಅಲ್ಲ ಮೇಡಮ್, ಏನ್ ಗೊತ್ತಾ, ಯಾಕೆಂದ್ರೆ ನಾವು 2ರಲ್ಲಿ 1 ನಾವೇ ಡಿಸೈಡ್ ಮಾಡ್ಕೋಬೇಕು. ನೀವು ಧ್ಯಾನ ಮಾಡುವಾಗ್ಲೂ ಒಳಗಿನ ಇಂಟ್ಯೂಷನ್ ಬರುತ್ತೆ. ಒಂದೇನು ನಾನು ಹೇಳಿದ ಧ್ಯಾನದಿಂದ ಹೋಗುತ್ತೆ, ಹೋಗಲ್ಲ ಅನ್ನೋದು ಯಾವ್ದು ಇಲ್ಲ. ನಾವ್ ಅದಕ್ ಸರಿಯಾಗಿ ಗಂಟುಗಟ್ಲೆ ಧ್ಯಾನ ಮಾಡ್ಬೇಕು. ಈ ಕ್ಯಾನ್ಸರೇ ಹೋಗಿದೆ ಅಂತಂದಾಗ ಇದ್ ಯಾವ ಮೂಲೆ ಹೋಗುತ್ತೆ, ಇದೇನು ಇದಲ್ಲ ಅದಕ್ಕಿನ್ನ ದೊಡ್ಡದು. ಆದ್ರೆ ಅದಕ್ ತಕ್ಕಂಗ್ ನಾವು ಗಂಟೆಗಟ್ಲೆ ಧ್ಯಾನ ಮಾಡ್ಬೇಕು. ದೊಡ್ಡ ಪ್ರಾಬ್ಲಮ್ ಇರೋ ಅಷ್ಟುನು ನೀವು ಅವರ್ಸ್ ಟುಗೆದರ್ ಧ್ಯಾನ ಮಾಡ್ಬೇಕಾಗತ್ತೆ. ಮಿನಿಮಮ್ 3, ಇನ್ನೂ ಜಾಸ್ತಿ ಮಾಡ್ಬೇಕು, ಜಾಸ್ತಿ ಇದ್ದ. ಸೊ ಅವಾಗೇನು ನಾವು ಇದು ನಾವು ಸಾಧನೆ ಮಾಡ್ದೆ ಡಾಕ್ಟರ್ ಹತ್ರನೂ ಹೋಗ್ತಿದ್ರೆ ಏನಾಗುತ್ತೆ, ತೊಂದ್ರೆ ಆಗುತ್ತೆ ಅವಾಗ. ಸೊ ನಾನು ಇಲ್ಲ ಧ್ಯಾನ ಫುಲ್ಲು ಮಾಡ್ತೀನಿ, ಇಲ್ಲ ಡಾಕ್ಟರ್ ಹತ್ರ ಹೋಗ್ತೀನಿ. 2ರಲ್ಲಿ 1 ನಿಮ್ ಒಳಗಿಂದ ನಿಮಗೆ ಬರ್ಬೇಕು, ನಿಮಗೆ ಅನ್ನಿಸ್ಬೇಕು ಏನ್ ಮಾಡ್ಲಿ. ಯಾಕಂದ್ರೆ ಅದು ಎಷ್ಟು ಸೀರಿಯಸ್ನೆಸ್ ಇದೆ ನಿಮಗೆ ಗೊತ್ತು. ಮೇಡಮ್ ಧ್ಯಾನ ಏನು ಬೆಳಗ್ಗೆ ಅಂತ ಮಿಸ್ ಮಾಡಲ್ಲ ಮೇಡಮ್. ಬೆಳಗ್ಗೆ ಧ್ಯಾನ 1-1.5 ತಾಸು, ಅವ್ರು 1.5 ತಾಸು ಕೊಟ್ಟರೆ 1.5 ತಾಸು ಮಾಡಿರ್ತೀವಿ. ಅದ್ರೊಳಗೆ ಎಷ್ಟು ಡೀಪ್ ಆಗಿ ಹೋಗಿರ್ತೀವಿ ನನಗೂ ಗೊತ್ತಿರೋದಿಲ್ಲ. ಬಟ್ ನೈಟ್ 10-15 ನಿಮಿಷ, ಅರ್ಧ ಗಂಟೆ ಹಿಂಗ್ ಮಾಡ್ತೀನಿ. ನೈಟ್ ಇದ್ರಾಗೂ ಜಾಯಿನ್ ಆಗಿರ್ತೀನಿ. ಡೇ ಸಿಕ್ಕರೆ ಜಾಯಿನ್ ಆಗಿರ್ತೀನಿ, ನನಗೆ ಟೈಮ್ ಸಿಕ್ಕರೆ. ಇಲ್ದಿದ್ರೆ ಇತ್ತೀಚೆಗೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗಿದ್ರಿಂದ ಈ ಕೆಲಸದ ಒತ್ತಡ ಬಿಡೇ ಆಗಿಲ್ಲ ರೀ. ಅದೊಂದು ಬೇಜಾರಿದೆ ನನಗೆ. ಇಲ್ಲ, ಜಾಸ್ತಿ ಮಾಡ್ಬೇಕು ಮೇಡಮ್. ಈಗ ಎಷ್ಟು ಸೀರಿಯಸ್ನೆಸ್ ನಮ್ಮ ಹೆಲ್ತ್ ಇರುತ್ತೋ ಅಷ್ಟು ಜಾಸ್ತಿ ನಾವು ಧ್ಯಾನ ಮಾಡ್ಬೇಕು. ನಮಗ ಆಗ್ತಾನೆ ಇಲ್ಲ, ಇನ್ನ ತಡ್ಕೊಳಕ್ಕೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಟೈಮು ಸಿಕ್ತಿಲ್ಲ ನನಗೆ ಜಾಸ್ತಿ ಮಾಡಕ್ಕೆ ಅಂದಾಗ ನೆಗ್ಲೆಕ್ಟ್ ಮಾಡಬಾರ್ದು, ಹೋಗ್ಬೇಕು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಹೋದ್ಮೇಲೂ ನೀವು ಮೆಡಿಸಿನ್ಸ್ ತಗೊಂತ ಧ್ಯಾನ ಜಾಸ್ತಿ ಮಾಡ್ಕೊಂಡ್ ಬನ್ನಿ. ಆವಾಗ ನಿಧಾನಕ್ಕೆ ಡೋಸೇಜ್ ಕಡಿಮೆ ಆಗ್ತಾ ಬರುತ್ತೆ, ಬೇಗ ಹೀಲ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಕ್ಲಾಸಸ್ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೀಣಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ. ಅದು ಮೇಡಮ್ ಮೊನ್ನೆ ಈಗ 2 ದಿನದಿಂದ ಮೇಡಮ್ ಬೆಳಿಗ್ಗೆ ಧ್ಯಾನ ಮಾಡುವತ್ನೆ ಮೇಡಮ್. ಆಮೇಲೆ ಹೇಳ್ಬೇಕಂದ್ರೆ ಅದು ನಾನು ಅಲ್ಲಿ ಲೈವ್ ಕಟ್ ಆಗ್ಬಿಟ್ಟಿರ್ತೈತಿ ಮೇಡಮ್. ಅಷ್ಟಕ್ಕ ಹಂಗ ಧ್ಯಾನ ಡೀಪ್ ಆಗಿ ಹೋಗ್ಬಿಟ್ಟಿರ್ತೀನಿ ಮೇಡಮ್. ನಿಮ್ದು ಲೈವ್ ಕಟ್ ಆಗ್ಬಿಟ್ರೆ ಧ್ಯಾನದಾಗ ಹೋಗ್ಬಿಟ್ಟಿರ್ತೀನಿ ಮೇಡಮ್. ಅದು ಧ್ಯಾನದಾಗ ಏನಾತಂದ್ರೆ ಮೇಡಮ್ ಫುಲ್ ದೀಪ ಹಚ್ತೇವ್ರಿ ಮೇಡಮ್. 2 ದೀಪ ರೀ, ದೇವ್ರ ಮುಂದೆಲ್ಲ ದೀಪ ರೀ. ಅವು ಕೆಳಗ ದೇವ್ರ ಮನ್ಯಾಗ ಅಲ್ರಿ ಮೇಡಮ್, ನಡ್ ಮನೆಗ್ ಅದಾವ್ರಿ 2 ರೀ. ಆಮೇಲೆ ಕಳಸಕ್ಕ ದೀಪ ಹತ್ತಿರತ್ತಲ್ರಿ, ಅದು 2 ದೀಪ ಹತ್ತೇವ್ರಿ. ನಾ ನಮ್ಮ ಮನೆಯವ್ರಿಗೆ ಕೇಳಿದೇನ್ರಿ, ಏನಿದ್ ಅಡ್ಗಿ ದೇವ್ರ ಮನಿ ಎಲ್ಲಾ ಕತ್ಲಾಗೈತಿ, ದೀಪ ನೋಡಿದ್ರೆ ನೀವು ಇಲ್ಲೆಲ್ಲಾ ಇದನ್ ಮಾಡ್ಬಿಟ್ರಿ ನೀವು ಅಂತೇಳಿ ಮನೆಯವ್ರಿಗೆ ಹೇಳಿದೇನ್ರಿ. ಹೇಳಿದ ತಕ್ಷಣ ದೇವ್ರ ಮನೆಗ್ ಹಿಂಗ್ ಹೋಗದೇನ್ರಿ, ಹೋಗ್ ದೇವ್ರ ಮನೆ ಲೈಟ್ ಹಾಕ್ಬೇಕನ್ನತ್ಲ ಫುಲ್ ಫೋಕಸ್ ನಾ ಏನು ಹಾಕೇ ಇಲ್ರಿ ಮೇಡಮ್. ಫುಲ್ ಬೆಳಕ್ರಿ, ಅದು ಹೇಳಕ್ ಆಗಲ್ರಿ, ಅದು ಬೆಳಕ್ ಅಷ್ಟ ಕಣ್ಣು ಕೂತೈತ್ರಿ, ಆ ರೀತಿ ಆಯ್ತ್ರಿ.
ಅದು ಹಂಗಾದ ತಕ್ಷಣ ಮತ್ತೊಳ್ ನನಗೆ ಎಚ್ಚರಿಕೆ ಆಗ್ಬಿಡ್ತಿ ಹಿಂಗ ತರ ಆಯ್ತಲ್ಲ ಅಂತೇಳಂದ್ ಎದಕ್ ಈ ರೀತಿ ಆಯ್ತ್ ನನಗ ಅಂತೇಳಂದ್ ಕ್ವಶನ್ ಹಾಕೊಂಡಿನ್ರಿ. ಹಂಗ ಹಾಕೊಂಡ್ ಮೇಲ್ರಿ ಫೋನ್ ನಂಬರ್ ಬಂತು, ನನ್ ಫೋನಿಗೆ ಕಾಲ್ ಬಂತ್ರಿ ಒಂದು. ಅದು ಏನಂದ್ರ ಅವಕಾಶ ಅಂತಂದ್ ಬಂತ್ರಿ. ಅದು ಅವಕಾಶ ಅಂತ ನಾ ಯಾರ್ದು ನಂಬರ್ ಇದನ್ ಫೀಡ್ ಮಾಡಿಲ್ಲಲ್ಲ ನಾನು, ಅವಕಾಶ ಅಂತ ಬಂತಲ್ಲ ಅಂತೇಳ ಅಷ್ಟನ್ತ್ಲೆ ಮತ್ತ ಅವೇರ್ನೆಸ್ ಬಂದೇನ್ರಿ. ಮತ್ತೆ ಎಚ್ಚರಿಕೆ ಆಯ್ತ್ರಿ, ಈ ರೀತಿ ಅನುಭವ ಆಯ್ತು. ಮತ್ತ ಸಾಯಂಕಾಲ ಕ್ಲಾಸ್ ಇರೋದಿಲ್ರಿ, ಬೆಳಿಗ್ಗೆ ಹೇಳ್ಕೊಬೇಕಂದ್ರ ಲೈವ್ ಕಟ್ ಆಗ್ಬಿಟ್ಟಿರ್ತೈತ್ರಿ. ಇವಾಗ ಇವತ್ತು ಹೇಳ್ಕೊಂಡಿನ್ರಿ. ಓಕೆ ಮೇಡಮ್, ಎಕ್ಸ್ಪೀರಿಯನ್ಸ್ ನಿಮ್ಗೆ ಒಂದೊಂದೇ ಮೆಸೇಜಸ್ ಏನೋ ಒಂದ್ ಅದ್ರದ್ದು ಇರುತ್ತೆ ಅಲ್ಲಿಂದ ಬರೋದು. ಮಾಡ್ತಾ ಇದೀರಾ, ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದೀರಾ ಧ್ಯಾನ? ರೀ ಮೇಡಮ್, ಈ ಜಗ್ಗಿ ಅವಕಾಶ ಸಿಗಾಕತ್ತವ್ರಿ. ಅವತ್ ಹೇಳಿದ್ರಿ ಅಲ್ರಿ ಮೇಡಮ್, ಮನಸ್ನಿಂದ ಯಾವಾಗ ತಕ್ಕೊಂತೀವಿ ಅವಾಗೆಲ್ಲಾ ಸರಿ ಹೋಗ್ತಾವಂತ ಹೇಳಿ. ನಾ 3 hour ಧ್ಯಾನ ಮಾಡವಲ್ಲೇ, ನನ್ಗೆ ಯಾರು ಸಿಗವಲ್ರ ಧ್ಯಾನ ಹೇಳ್ಕೊಡಕ ಅಂತ ಅದ್ನ ಇಟ್ಕೊಂಡ್ಬಿಟ್ಟಿದ್ದೀನ್ರಿ. ನೀವ್ ಏನಿಲ್ಲ ಹೊಟ್ಟಿ ತುಂಬೈತಿ ಬ್ಯಾರದವ್ರಿಗೆ ಹೇಳ ಅಂತೇಳಿ ಅಂದ್ಮೇಲ್ರಿ ಅವತ್ತಿನ್ಲಿದ್ರ ಬಾಳ ಚಲೋ ಅವಕಾಶ ಸಿಗಾಕತ್ತವ್ರಿ ಮೇಡಮ್. ಎಲ್ಲರಿಗೂ ಹೇಳ್ಕೊಡಕ ಅಷ್ಟೇ ಮೇಡಮ್, ಅದು ಶುರು ಮಾಡಿ ಅಷ್ಟೇ. ಶೋಭಾ ಪಾಟೀಲ್ ಅವರೇ ಮಾತಾಡಿ. ಎಸ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ನಂದು ಅನುಭವ ಹೇಳ್ಕೊಳ್ಳ ಮೇಡಮ್ ನಾನು? ಹೇಳಿ ಮೇಡಮ್. ನಂದು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಕೈ ಹಿಂಗ್ ಮಾಡಕ್ ಬರ್ತಿದ್ದಿಲ್ಲ ಮೇಡಮ್ ನನಗೆ. ಒಂದ್ ಸ್ವಲ್ಪನು ಓಡಾಡಿದ ಕೂಡಲೇ ಕಾಲೆಲ್ಲ ಊದ್ಕೊಂಡ್ಬಿಡವು. ಅಥ್ಲೆಟಿಕ್ಸ್ ಅಷ್ಟೊಂದು ಇತ್ತು ಮೇಡಮ್ ನನಗೆ. ಧ್ಯಾನಕ್ಕೆ ಬಂದಾಗಿದ್ಮೇಲೆ ಇವಾಗ ಒಂದ್ 10 ಕಿಲೋಮೀಟರ್ ನಡೀತೀನಿ ಮೇಡಮ್. ಇವಾಗ ಸೂಪರ್. ಆಮೇಲೆ ಮನೆಗೆಲ್ಲ ಕೆಲಸ ಮಾಡ್ತೀನಿ, ಮೊಮ್ಮಗಳು ಸ್ಕೂಲಿಗೆ ಕರ್ಕೊಂಡ್ ಹೋಗ್ತೀನಿ, ಕರ್ಕೊಂಡ್ ಬರ್ತೀನಿ. ಇಷ್ಟಾದ್ರೂ ಏನು ಆಯಾಸ ಅನ್ಸಲ್ಲ ಮೇಡಮ್ ನನಗೆ. ಬಹಳ ಆರಾಮಾಗಿದ್ದೀನಿ. ಕೈ ಕಾಲು ಏನು ನಿಮ್ ಏಜ್ ಹೇಳಿ ಫಸ್ಟ್, ನಿಮ್ ವಯಸ್ಸು ಹೇಳಿ ಮೇಡಮ್. ನನ್ನ ವಯಸ್ಸು 60 ವಯಸ್ಸು ಮೇಡಮ್. 60? ಇನ್ನೊಂದ್ ವರ್ಷ ಆದ್ರೆ 59. ಇಷ್ಟೆಲ್ಲ ಮಾಡ್ತೀನಿ ಮೇಡಮ್. ಇವಾಗ ಅಷ್ಟೆಲ್ಲ ಮಾಡಿದ್ರು ಏನು ಇದಾಗೋದಿಲ್ಲ, ಆಯಾಸ ತ್ರಾಸು ಏನು ಆಗೋದಿಲ್ಲ ಮೇಡಮ್. ಎಷ್ಟೊತ್ತು ಮಾಡ್ತೀರಾ ಧ್ಯಾನ? 11 ಗಂಟೆಗೆ ಮೇಡಮ್. ಬೆಳಗ್ಗೆ 11 ಗಂಟೆಗೆ ಕುತ್ಕೊಳ್ಳೇಬೇಕು ಮೇಡಮ್ ನಾನು ಎಷ್ಟೊತ್ತಿದ್ರು. ಅದ್ ಎಲ್ಲಿದ್ರು ಅಲ್ಲಿ ಧ್ಯಾನ ಮಾಡ್ಲೇಬೇಕು, ಆತರ ಅನ್ಸುತ್ತೆ ನನಗೆ. ನಿದ್ದೆ ಬರಲ್ಲ, ಕುತ್ಕೋಬೇಕು ನಾನು ಧ್ಯಾನ ಆತರ. ಆಮೇಲೆ ಬೆಳಿಗ್ಗೆದು ಎಲ್ಲ ನೀವ್ ಯಾವ ಕ್ಲಾಸ್ ಇದಾವ ಆ ಕ್ಲಾಸ್ ಎಲ್ಲ ಮಾಡ್ತೀನಿ. ಮೊದ್ಲೆಲ್ಲ 1 ಪೇಜ್ ಓದಕ್ ಆಗ್ತಿದ್ದಿಲ್ಲ ಮೇಡಮ್, ಇವಾಗ 50 ಪೇಜ್ ಓದ್ತೀನಿ ಮೇಡಮ್. ಸೂಪರ್. ಒಂದ್ಸಲ ಬುಕ್ ಇಟ್ಕೊಂಡ್ರೆ 50 ಪೇಜ್ ಓದ್ತೀನಿ. ಅದು ಯೋಗಿ ಆತ್ಮಕಥೆ ಅದನ್ನ ಓದ್ತಾ ಇದೀನಿ ಮೇಡಮ್. ಮುಗಿದ್ಮೇಲೆ ಇದನ್ನ ಮಹಾಭಾರತ ತರಿಸ್ಬಿಡೋಣ ಅಂತ ಅನ್ಕೊಂಡಿದೀನಿ, ಕೃಷ್ಣಾಮೃತ. ಅದಕ್ಕೆ ಇವಾಗ ಬಹಳ ಆರಾಮಾಗಿದ್ದೀನಿ ಮೇಡಮ್ ನಾನು. ನಿಮಗ್ ತುಂಬಾ ಧನ್ಯವಾದಗಳು ಮೇಡಮ್. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟ್ ದಿನದಿಂದ ಮಾಡ್ತಿರೋದಂದ್ರಿ ನೀವು ಧ್ಯಾನ? ನಾನು 2 ವರ್ಷದಿಂದ ಮಾಡ್ತಿದ್ದೀನಿ. ಅಲ್ಲಲ್ಲ, 2 ವರ್ಷದಿಂದ? 2 ವರ್ಷದಿಂದ ಮಾಡ್ತಿದ್ದೀನಿ. ಒಂದ್ 4-5 ಸಲ ನಾನು ಪಿರಮಿಡ್ಗೆ ಹೋಗಿ ಬಂದಿದ್ದೀನಿ ಮೇಡಮ್. ನನ್ ಮಗ ಸೊಸೆ ಬರ್ಬೇಕು ಅಂತ ಆಸೆ ಮಾಡ್ತಿದೀನಿ ಮೇಡಮ್. ಅವ್ರೇನ್ರ ಬಂದ್ರು ಅಂದ್ರೆ ನಾನು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತಿದ್ದೆ. ಯಾವ ಪಿರಮಿಡ್ಗಾದ್ರೂ ಹೋಗೋಣಂದ್ರೆ ಈಗ ನಮ್ಮ ಅಕ್ಕನ ಮಗ ಅವ್ರು ಮಾಡ್ತಾ ಇದಾರೆ, ಅವ್ರು ಎಲ್ ಬೇಕಾದ್ರೂ ಹೋಗ್ತಾರೆ, ಫ್ಯಾಮಿಲಿ ಇದಾರೆ. ಹಿಂಗ್ ಫ್ಯಾಮಿಲಿ ಬಂತು ಅಂದ್ರೆ ನಾನು ಎಲ್ಲಿಗಾದ್ರೂ ಹೋಗ್ತೀವಲ್ಲ ಅಂತ ರಿಲೀಸ್ ಮಾಡಿ ಬರ್ತಾರೆ. ಅದನ್ನ ಅನ್ಕೊಂತ ಇದೀನಿ ಮೇಡಮ್. ಅದನ್ನೊಂದು ಇದನ್ನ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡಿದೀನಿ, ಅವ್ರಿಬ್ರು ಬರ್ಲಿ ಅಂತ ಸಂಕಲ್ಪ ಮಾಡ್ಕೊಂತಿದೀನಿ. ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ, ನಮ್ ಸೊಸೆಗೆ ಬರ್ತಾ ಇಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಬರ್ರಿ ಅಂತ ಕರಿತಾ ಇದ್ದೀನಿ. ಅವ್ರು ಬಂದ್ರಂದ್ರೆ ನನಗ ಬಹಳ ಹೆಲ್ಪ್ ಆಗುತ್ತೆ. ಟ್ಯಾಬ್ಲೆಟ್ಸ್ ಏನ್ ತಗೊಂತಿಲ್ವಾ ನೋವುಗಳಿಗೆ? ಒಂದೊಂದ್ ತಗಂತೀನಿ ಮೇಡಮ್, ಪೂರ್ತಿ ಬಿಟ್ಟಿಲ್ಲ. 2, 6, 7 ತಗಂತಿದ್ದೆ ಒಂದ್ ದಿವ್ಸಕ್ಕೆ. ಇವಾಗ ಒಂದು ಶುಗರಿಂದ 1 ತಗಂತೀನಿ, ಇದು ಅಥ್ಲೆಟಿಕ್ಸ್ ಇಂದ 1 ತಗಂತೀನಿ. ಅವೆಲ್ಲ ಬಿಟ್ಟಿದೀನಿ. ಅವ್ರು ಹೇಳಿದ್ರು ಸುಮ್ ತಗಂತೀನಿ ಅಂತ ತಗಂತಿಲ್ಲ ಯಾವ, ನಾನು ಒಂದೊಂದೇ ತಗಂತೀನಿ. ನೋಡಿ, ಅದು ಇದೆ ಸಹನೆ. ಈಗ ಬೆಳಗ್ಗೆ ಮಹಾಭಾರತ ಇದು ಇದರಿಂದ ಅಂದ್ರೆ ನನಗ್ ಥಾಟ್ಸ್ ಕಡಿಮೆ ಮೇಡಮ್ ಬರೋದು. ಕೆಲಸ ಎಲ್ಲ ನಾನು ಪರ್ಫೆಕ್ಟ್ ಆಗಿ ಆಗ್ತಾ ಇದ್ದಾವೆ ಧ್ಯಾನದಿಂದ. ನಾನು ಕಂಡ್ಕೊಂಡಿದೀನಿ ಧ್ಯಾನದಿಂದ ಏನ್ ಮಾಡಿದೀನಿ. ನಾನು ಸಣ್ಣ ಪುಟ್ಟದಕ್ಕೆ ಯಾವ್ದಕ್ಕೂ ಹಾಸ್ಪಿಟ್ಲಿಗೆ ಹೋಗಲ್ಲ ಮೇಡಮ್. ಆಮೇಲೆ ಒಂದ್ ಮಾತ್ರೆ ತಗೊಳಲ್ಲ ಯಾವ್ದಕ್ಕೂ. ಇದೇನ್ ಇವ್ 2 ಬಿಟ್ರೆ ಇನ್ ಬೇರೆ ಯಾವ ಮಾತ್ರೆನೂ ತಗೊಳಲ್ಲ ಮೇಡಮ್. ಎಷ್ಟ್ ದೂರ ಹೋಗಿ ಬಂದ್ರು, ಊರಿಗೆ ಹೋಗಿ ಬಂದ್ರು, ಬಸ್ಸಲ್ಲಿ ಹೋಗಿ ಬಂದ್ರು ನನಗೇನು ಸುಸ್ತಾಗಲ್ಲ. ಮೊದ್ಲು ಕಾರಲ್ಲಿ ಹೋದ್ರೆ ಸುಸ್ತಾಗುತ್ತೆ. 60 ವರ್ಷದವ್ರು ನೀವೇ ಈ ತರ ಅಂದಾಗ ನೋಡ್ಕೊಳ್ಳಿ, ಇನ್ ಯಂಗ್ಸ್ಟರ್ಸ್ ಮಾಡಿದ್ರೆ ಇನ್ನೇನೇನ್ ಮಿರಾಕಲ್ಸ್ ಆಗ್ಬೋದು. ಯಾವಾಗಿದ್ನ 10-20 ವರ್ಷದ ಕೆಳಗೆ ಹೆಂಗಿದ್ನೋ ಹಂಗಿದ್ದೀನಿ ಮೇಡಮ್ ಇವಾಗ ನಾನು. ಅವಾಗ ಹಿಂಗೆ ಓಡಾಡ್ತೀನಿ, ಈಗ ಹಂಗೆ ಓಡಾಡ್ತೀನಿ. ವೆರಿ ಗುಡ್, ಅದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಪ್ಪ. ಆತರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಮೋಟಿವೇಶನ್ ಆಗುತ್ತೆ. ನೋಡಿ, 60 ವರ್ಷದವ್ರಿಗೆ ಅಷ್ಟು ಆರ್ಥರೈಟಿಸ್ ಇದ್ದಿದ್ದೆ ನಿಮಗೆ ಕಡಿಮೆ ಆಗಿದೆ ಅಂತಂದ್ರೆ
ಖಂಡಿತ ಆಗುತ್ತೆ. ನಾವು ಮಾಡ್ಬೇಕಷ್ಟೇ ಹಠ ಹಿಡ್ದು ನಾವ್ ಒಂದ್ ಮಂಡಲ ಹಿಡ್ದಿದೀವಿ ಅಂತಂದ್ರೆ. ಹೋಗಿದ್ದೆ ಮೇಡಮ್ ನಾನು ಬಾಳ ಅಂದ್ರೆ ನನಗೆ ಇರೋದು ಬದುಕಕ್ಕೆ ಬೇಡ ಅನಿಸ್ತಿತ್ತು. ಬಾತ್ರೂಮ್ ಬಾಗ್ಲ ಹಾಕ್ಬಿಟ್ರೆ ಯಾಕರ ಹಾಕ್ತಾರ ಬಾತ್ರೂಮ್ ಬಾಗ್ಲು ಅನ್ಕೊಂತಿದ್ದೆ ಮೇಡಮ್. ನಾನು ತೆಗಿಯಕ್ಕೆ ಬರ್ತಿರ್ಲಿಲ್ಲ ಹಿಂಗೆ, ಹಂಗಾಗ್ಬಿಡೋದು ನನಗೆ. ಇವಾಗ ಬಟ್ಟೆ ಒಗಿತೀನಿ, ನಾನೇ ಬಟ್ಟೆ ಒಕ್ಕಂತೀನಿ ಇವಾಗ ಮೇಡಮ್. ಮತ್ ನಮ್ಮ ಮೊಮ್ಮಗಳದು ಮಗಂದೆಲ್ಲ ಒಗಿತೀನಿ ನಾನು ಇವಾಗ. ಏನೂ ಆಗಲ್ಲ, ಕೈ ಇದ್ದಿದ್ರೆ ಏನೂ ಆಗಲ್ಲ. ಹೋಳಿಗೆ ಮಾಡಿದೀನಿ, ರೊಟ್ಟಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಚಪಾತಿ ಮಾಡ್ಬೇಕಂತ ಹಿಂಗ್ ಉಜ್ಜಾಕ್ ಹಿಂಗ್ ಕೈ ಹಿಂಗ್ ಬರ್ತಾ ಇದ್ದಿಲ್ಲ ಮೇಡಮ್ ನನಗೆ. ಅಷ್ಟು ಕಷ್ಟ ಆಗಲ್ಲ, ಹತೋಟಿ ಹಿಡಿಯಕ್ಕೆ ಬರ್ತಿದ್ದಿಲ್ಲ. ಈಗ ಎಷ್ಟೊತ್ ಮಾಡ್ತಾ ಇದ್ದೀರಾ ದಿನ? ಈಗ ಧ್ಯಾನ ನಾನು ಮಾಡ್ತೀನಿ. ಬೆಳಿಗ್ಗೆ ನಿಮ್ದ ಕ್ಲಾಸ್ ಎಷ್ಟಿತ್ತು ಅಷ್ಟೊತ್ತು ಮಾಡ್ತೀನಿ ಮೇಡಮ್. ಮಧ್ಯಾಹ್ನ ಕರೆಕ್ಟ್ ಒಂದ್ ಗಂಟೆ ಮಾಡ್ತೀನಿ. ಸಾಯಂಕಾಲ ಮಲ್ಕೊಳ್ಳೋ ಮುಂದೆ 9ರಿಂದ 11 ಗಂಟೆ ಮಾಡ್ತೀನಿ. ಕನಿಷ್ಠ 4 ತಾಸಂತೂ ಮಾಡೋದು. ಅದೇ ಸಾಧನೆ ಸಹನೆ ಎರಡೂ ಬೇಕು. ಏನಾರು ಒಂದು ನಿಮ್ಗೆ ಸರಿ ಆಗ್ಬೇಕು ಅಂದ್ರೆ ನಿಮ್ದು 3 ಗಂಟೆ ಇದ್ರೆ 3 ಗಂಟೆ ಮಾಡ್ತೀನಿ, 2 ಗಂಟೆ ಇದ್ರೆ 2 ಗಂಟೆನೂ ಮಾಡ್ತೀನಿ. ಮತ್ ರಾತ್ರಿ ಕಂಪಲ್ಸರಿ 9ರಿಂದ ನಾನು 11 ಗಂಟೆ ತನಕ ಮಾಡೇ ಮಕ್ಕಳು. ಕಂಟಿನ್ಯೂ ಮಾಡಿ. ಎಸ್ ಮೇಡಮ್, ಥ್ಯಾಂಕ್ ಯು. ಸೊ ಯಾರು ಹೊಸಬ್ರು ಬಂದ್ರು ಸ್ವಲ್ಪ ಪೇಶನ್ಸ್ ಬೇಕು. ಈಗ ಅವರು 2 years ಇಂದ ಮಾಡ್ತಾ ಬಂದು ಈಗ ಈ ಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ನಾವ್ ಏನಾರು ಒಂದ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಮೆಡಿಸನ್ಸೇ ನೋಡಿ. ಮೆಡಿಸನ್ಸ್ ಕೊಟ್ಟ ತಕ್ಷಣ ಏನ್ 1-2 ದಿನಕ್ಕೆ ಮಾಯ ಆಗಲ್ಲ. ಅದು ಲೈಫ್ ಲಾಂಗ್ ತಗೊಳ್ಳಿ ಅಂತ ಹೇಳ್ತಾರೆ ಎಷ್ಟೋ ಮೆಡಿಸನ್ಸ್ ನ. ಅಂತದ್ ನಾವು ಪೇಶನ್ಸ್ ಆಗಿ ಲೈಫ್ ಲಾಂಗ್ ತಗೊಳ್ತೀವಿ. ಆದ್ರೆ ಧ್ಯಾನ ಮಾಡಿ ಅಂತಂದಾಗ 1 ತಿಂಗಳಿಂದ ಮಾಡ್ತಾ ಇದೀನಿ, 2 ತಿಂಗಳಿಂದ ಮಾಡ್ತಾ ಇದೀನಿ, ಏನೂ ಆಗ್ತಿಲ್ಲ ಅಂತಾರೆ. ಆ ಕರ್ಮಗಳು ಎಷ್ಟು ಜನ್ಮಗಳದ್ದು ಇಟ್ಕೊಂಡ್ ಬಂದಿರ್ತೀವಿ, ಅದು ಕಳಿಯೋದಕ್ಕೆ ಟೈಮ್ ಬೇಕಲ್ವಾ. ಸೊ ಹಾಗಾಗಿ ಸಾಧನೆ ಸಹನೆ ಎರಡು ಇದ್ದಾಗ ಎಲ್ಲದ್ರಿಂದಲೂ ನಾವು ಆಚೆ ಬರ್ಬೋದು ಧ್ಯಾನದಿಂದ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಂಡ್ ಮಾಡೋಣ ಸೆಷನ್. ಯಾರು ಇಲ್ಲ ಅಂತಂದ್ರೆ ಎಸ್ ಮೇಡಮ್ ಮಾತಾಡಿ ಪದ್ಮಾ ಮೇಡಮ್. ಮೇಡಮ್ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಎಲ್ಲಾರು ಒಂದೊಂದು ಹೊಸಬ್ರೆಲ್ಲ ಒಂದೊಂದ್ ಅನುಭವ ಹೇಳ್ಕಂತ ಖುಷಿ ಪಡ್ತಾ ಇದ್ದೆ ನಾನು. ಇಷ್ಟೆಲ್ಲ ಅನುಭವಗಳು ಬರ್ತಾ ಇತ್ತೆ ಈ ಒಂದು ಧ್ಯಾನದಿಂದ. ಆನಾಪಾನಸತಿ ಧ್ಯಾನ, ನಿಮ್ದು ಜೀವ ಮೆಡಿಟೇಷನ್ ಜೊತೆಗೆ ಈಗ ಭಗವದ್ಗೀತೆ ಬೇರೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಇನ್ನ ಹೆಚ್ಚೆಚ್ಚು ಮೂಡ್ ಬರ್ಲಿ, ಇನ್ನ ಒಂದು ಡೆವಲಪ್ಮೆಂಟ್ ಆಗ್ಲಿ, ಇನ್ನ ಒಂದು ಮುಂದೆ ಬರ್ಲಿ ನಿಮ್ದು ಜೀವ ಮೆಡಿಟೇಷನ್ ಅಂತ ನಾನ್ ಕೇಳ್ಕೊತೀನಿ ಮೇಡಮ್. ಪತ್ರಿಜಿಯವರು ನಡೆಸ್ಕೊಂತ ಇದೇ ತರನೇ ಆಗ್ತಾ ಹೋಗ್ತಾ ಇರ್ಲಿ. ನಾವು ಹೀಗೆ ತರನೇ ಬೆಳೀತಾ ಇರ್ತೀವಿ. ಧ್ಯಾನ ಸ್ವಾಧ್ಯಾಯ ಈ ತರ ಧ್ಯಾನ ಕೊಟ್ಕೊಂಡು ಕೆಲವು ಜನಗಳ್ಗ ಮುಂದೆ ತರ್ಬೇಕು, ನಮಗೂ ಹೇಳ್ಬೇಕು, ಮಾಡ್ಬೇಕು. ನಿಮ್ ನೋಡಿದ್ರ ನಾನ್ ಅನ್ಕತಾ ಇರ್ತೀನಿ ನಮ್ ಸೊಸೆ ಬರ್ಲಿ ಅಂತ. ಏನು ಹೇಳಿದ್ರಲ್ಲ ನೀವು ವಾಟ್ಸಪ್ ಮಾಡ್ಕೊಳ್ಳಿ ಅಂತ, ಅದು ಇವತ್ತು ಅವಳಗ್ ಶೇರ್ ಮಾಡ್ದೆ. ನಾನ್ ಬರ್ತೀನಿ ಮಾಡ್ಕೊಡ್ತೀನಿ ಬಿಡತ್ತೆ ಅಂತ. ಕಳ್ಸ್ಕೊಡ್ತಾಳೆ ಅವಳು. ಎಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ಅವಳು ಭಗವದ್ಗೀತೆ ಅಳವಡಿಸ್ಕೊಂಡಿದ್ದಾಳ. ಆಧ್ಯಾತ್ಮಿಕ ಸ್ವಲ್ಪ ಈಚೆಗ್ ಬಂದ ಅಳವಡಿಸ್ಕೊಂಡಿರೋದಕ್ಕೇನೆ ಅವಳಿಗೆ ಅರ್ಥ ಆಯ್ತೈತಿ ಇವಾಗ. ಮಾಡಿ ಮಾಡಿ ಸಂತೋಷ. ಒಂದ್ ರೆಕಾರ್ಡ್ ಆಡ್ಬೋದು, ತುಂಬಾ ಚೆನ್ನಾಗಿದೆ. ಮಕ್ಳು ಬರ್ತವೆ, ನಮ್ ಮಕ್ಳು ಹೇಳ್ಕೊಡಿ ಕಲಿತಾರೆ ಅಂತ ತುಂಬಾ ಮಾತಾಡಿದ್ಲು. ತುಂಬಾ ಖುಷಿ ಆಯ್ತದೆ. ಒಬ್ಬೊಬ್ರ ಅನುಭವಗಳನ್ನ ಕೇಳ್ಬಿಟ್ಟು ಇವ್ ತುಂಬಾ ಖುಷಿ ಆಯ್ತು ನನ್ಗಂತೂ. ನನ್ಗೂ ಇನ್ನೊಂದ್ ವರ್ಷ ಕಂಡ್ರೆ 60 ವರ್ಷ ಮೇಡಮ್. ಅದೇ ನಿಮ್ದು ಒಂದ್ ಬುಕ್ ಬರಿಬೋದು, ಅಷ್ಟು ಅನುಭವ ಆಗಿದೆ. ಮಾಡಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಆಗಿದೆ. ಅದನ್ನೇ ಹೇಳ್ತಿರೋದು, ಎಲ್ಲರಿಗೂ ಆಗಿದೆ ಸಾಕಷ್ಟು ಅನುಭವಗಳು. ಅವ್ರಿಗಾಗಿರೋ ಅನುಭವ ಅದು ದೊಡ್ಡ ಅನುಭವನೇ. ನಮ್ದು ಅವ್ರ ಮುಂದೆ ನಮಗ್ ಚಿಕ್ಕದು ಅನ್ನೋದು ಬೇಡವೇ ಬೇಡ. ನಮ್ಮ ಅನುಭವ ನಮಗ್ ದೊಡ್ಡದದು, ಅಷ್ಟು ಚೇಂಜಸ್. ಸೊ ಇವಾಗ ನೀವ್ ಅಂದ್ರೆ ಎಷ್ಟು ಜನಕ್ಕೆ ಆಗ್ತಾ ಇದೆ, ಇದರಿಂದ ಲಾಭ ಆಗ್ತಾ ಇದೆ ಅಂತ. ಈಗ ಟೆಕ್ನಿಕಲಿನೂ ಇಂಪ್ರೂವ್ ಆಗ್ತಿದೀವಿ ಇದರಿಂದ. ಫಸ್ಟ್ ಎಷ್ಟೊಂದ್ ಜನಕ್ಕೆ, ದೊಡ್ಡವರಿಗೆ, ವಯಸ್ಸಾದವ್ರಿಗೆ ಮೊಬೈಲ್ ಇಟ್ಕೊಳಕ್ಕೆ ಬರ್ತಿರ್ಲಿಲ್ಲ, ಝೂಮ್ ಹಾಕಕ್ ಬರ್ತಿರ್ಲಿಲ್ಲ, ಮ್ಯೂಟ್ ಅನ್ಮ್ಯೂಟ್ ಮಾಡಕ್ ಬರ್ತಿರ್ಲಿಲ್ಲ, ಹ್ಯಾಂಡ್ ರೈಸ್ ಮಾಡಕ್ ಬರ್ತಿರ್ಲಿಲ್ಲ. ಪದ್ಮಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಕ್ ಕಲ್ತ್ರು ಈಗ ಅಂತೂನು. ಸೊ ಆ ತರ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಇದ್ರಲ್ಲಿ ಆಗ್ತಾ ಇದೆ. ನಮಗೆ ಕಲಿಯೋದೊಂದು ಮನಸ್ಸಿರ್ಬೇಕಷ್ಟೇ. ಜೊತೆಗೆ ನಾನು ಮೊನ್ನೆನೂ ಹೇಳಿದ್ದೆ, ಈ ಒಂದು ಧ್ಯಾನದ ಒಂದು ಇದ್ರಲ್ಲಿ ಆಗ್ತಿರೋ ಏನೇನ್ ಅನುಭವಗಳು ಎಷ್ಟು ಒಳ್ಳೇದಾಗ್ತದೆ, ಇದು ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಆಗ್ಬೇಕು ಅಂದ್ರೆ ನಾನ್ ಮೊನ್ನೆನೂ ಹೇಳ್ದೆ, ದಯವಿಟ್ಟೆಲ್ಲ ಕಮೆಂಟ್ ಮಾಡಿ, ಅದ್ರಲ್ಲಿ ಲೈಕ್ ಮಾಡಿ. ಈಗ ಇಷ್ಟು ಜನ ನೋಡ್ತೀರಲ್ವಾ, ನೋಡಿರೋರೆಲ್ಲ ಒಂದೊಂದ್ ಲೈಕ್ ಕೊಡಿ, ಒಂದೊಂದ್ ಕಮೆಂಟ್ ಮಾಡಿ. ಏನಾಗುತ್ತದೆ ಅವಾಗ ಬೇರೆಯವ್ರಿಗೆ ಮೋಟಿವೇಶನ್ ಆಗ್ತಾ ಹೋಗುತ್ತೆ. ಒಂದು ಕಮೆಂಟ್ ನೀವಲ್ಲಿ ಹಾಕಿದ್ರಿ ಅಂತಂದ್ರೆ ಅದು ತುಂಬಾ ಜನಕ್ಕೆ ಮೋಟಿವೇಶನ್ ಇರುತ್ತೆ. ಸೊ ಹಾಗಾಗಿ ನೋಡ್ಬಿಟ್ಟು ಬಿಟ್ಟು ಬಿಡಬೇಡಿ, ಅಲ್ಲೊಂದು ಕಮೆಂಟ್ ಹಾಕಿ, ಅಲ್ಲೊಂದು ಲೈಕ್ ಮಾಡಿ, ಶೇರ್ ಮಾಡಿ.
ಜಾಸ್ತಿ ಜನಕ್ಕೆ ಮುಟ್ಟೋ ತರ ಮಾಡೋಣ. ಪತ್ರಿಜಿಯವ್ರ ಸಂಕಲ್ಪ ಏನಿದೆ ಧ್ಯಾನ ಜಗತ್, ಅದಾದಷ್ಟು ಬೇಗ ನಾವೆಲ್ಲ ಸೇರಿ ಅದನ್ನ ಆ ಸಂಕಲ್ಪ ನೆರವೇರೋ ಹಾಗೆ ಮಾಡ್ಬೇಕು. ಹಾಗಾಗಿ ಯಾವ್ದೇ ವಿಡಿಯೋಸ್ ನೋಡಿದ್ರು ಸುಮ್ನೆ ಬಿಟ್ಬಿಡ್ಬೇಡಿ. ನಿಮಗೆ ಏನ್ ಅನ್ಸುತ್ತೆ ಒಂದು ಕಮೆಂಟ್, ಈಗ ಎಲ್ಲಿ ಹೆಂಗ್ ಹೇಳ್ತೀರಲ್ವಾ ಎಕ್ಸ್ಪೀರಿಯನ್ಸ್, ಜಸ್ಟ್ ಅಲ್ಲೊಂದು ಆ ವಿಡಿಯೋಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಒಂದು ಕಮೆಂಟ್ ಅಲ್ಲಿ ಹಾಕಿ ಅಟ್ಲೀಸ್ಟ್ ಲೈಕ್ ಮಾಡಿ, ಆ ತರ ಮಾಡ್ತಾ ಹೋಗಿ, ಶೇರ್ ಮಾಡ್ತಾ ಹೋಗಿ ಮಾಸ್ಟರ್ಸ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರಾಜೇಶ್ವರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು. ಜಮುನಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ಕಾರ ಮೇಡಮ್, ಹೇಳಿ. ಎಲ್ಲರಿಗೂ ಮಾಸ್ಟರ್ಸ್ಗೆಲ್ಲ. ನಾನು ಹೊರಗಡೆ ಮಾರ್ಕೆಟ್ ಬಂದಿದ್ದೀನಿ. ಅಂದ್ರೆ ಎಲ್ಲಾರು ಎಕ್ಸ್ಪೀರಿಯನ್ಸ್ ಹೇಳೋದ್ ನೋಡಿ ಖುಷಿ ಆಯ್ತು ನನಗೆ. ಎಷ್ಟ್ ಚೆನ್ನಾಗಿ ಎಲ್ಲಾರು ಇದ್ ಮಾಡ್ತಾ ಇದ್ದಾರೆ. ನಿಮ್ಮ ಇದರಿಂದ ಎಲ್ಲಾರ್ಗು ತುಂಬಾ ಅನುಕೂಲ ಆಗಿದೆ. ಎಲ್ಲ ಕೇಳಿಸ್ಕೊಂಡೆ ಮಾರ್ಕೆಟ್ ಬಂದೆ. ನಾನು ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಿದ್ದೀನಿ. ನಂಗೆ 68 ಇಯರ್ಸ್. ತುಂಬಾ ಆಕ್ಟಿವ್ ಆಗಿದ್ದೀನಿ. ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಆಕ್ಟಿವ್ ಆಗಿದ್ದೀನಿ ಅಂತ. ಸ್ವಲ್ಪ ಸ್ಟ್ರೈನ್ ಆಗಲ್ಲ ಅಷ್ಟು. ನಾನು ಬೆಳಿಗ್ಗೆ ಬೇಗ ಎದ್ರುನು ಒಂದೊಂದ್ಸರಿ ಮೊನ್ನೆ 1:30-2 ಗಂಟೆಗೆ ಮಲಗ್ದೆ ಮೇಡಮ್. 4:15 ಎದ್ದು ಧ್ಯಾನ ಮಾಡ್ದೆ. ಇನ್ನೊಂದ್ ದಿನದು ಹಂಗೆ ಆಯ್ತು. ಕಂಟಿನ್ಯೂಸ್ ಸ್ವಲ್ಪ ವರ್ಕ್ ಇತ್ತು ಹೊರಗಡೆ ಹೋಗೋದು. ಹಾಗಾಗಿ ನಂಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ಮೇಡಮ್. ಒಂದು ಎನರ್ಜಿನಾಗ್ಲಿ, ಒಂದು ಪಾಸಿಟಿವ್ ಥಿಂಕಿಂಗ್ ಆಗ್ಲಿ, ಮತ್ತೆ ಒಬ್ರಿಗೆ ಕನ್ವಿನ್ಸ್ ಮಾಡೋದಾಗ್ಲಿ. ಯಾಕೆಂದ್ರೆ ಈಗ ಯಾರಾದ್ರೂ ನಮ್ ರಿಲೇಷನ್ಸ್ ಆ ನೋವು ಈ ನೋವು ಅಂದ್ರೆ ನಾನು ಅವ್ರಿಗೆ ಅಯ್ಯೋ ಪಾಪ ಅಂತ ಹೇಳಲ್ಲ. ಏನು ಆಗಲ್ಲ, ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳಿ, ಸೆಲ್ಫ್ ಸಾರಿ ಹೇಳ್ಕೊಳ್ಳಿ, ಮತ್ತೆ ಮೆಡಿಟೇಷನ್ ಮಾಡಿ. ನೀವ್ ಎಷ್ಟು ಮೆಡಿಟೇಷನ್ ಮಾಡ್ತೀರೋ ಅಷ್ಟು ನಿಮ್ಗೆ ಅಷ್ಟು ಪವರ್ ಬರುತ್ತೆ. ನೀವೇ ಸೆಲ್ಫ್ ಹೀಲ್ ಮಾಡ್ಕೋಬಹುದು. ಎಲ್ಲ ಅವ್ರಿಗೆ ಹೇಳ್ತಾ ಇದೀನಿ ಮೇಡಮ್. ಅವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ನೀವು ಎಷ್ಟ್ ಚೆನ್ನಾಗಿ ಮಾತಾಡ್ತೀರಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಈಗೀಗ ಎಷ್ಟ್ ಚೆನ್ನಾಗಿ ಎಲ್ಲ ಹೇಳ್ತೀರಾ, ಕನ್ವಿನ್ಸ್ ಮಾಡ್ತೀರಾ ಅಂತ ಅವರು ತುಂಬಾ ಖುಷಿ ಪಡ್ತಾ ಇದ್ದಾರೆ ಮೇಡಮ್. ನಂಗೆ ಎಲ್ಲ ಇನ್ನೊಂದ್ಸರಿ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಬರ್ಕೊಂಡಿದ್ದೀನಿ, ಹೇಳ್ತೀನಿ ಮೇಡಮ್. ಒಂದು ಕ್ಲಾಸ್ ಅಲ್ಲಿ ಲಾಸ್ಟ್ ಇದ್ರಲ್ಲಿ ಎಲ್ಲ ಮಂಡಲ ಧ್ಯಾನಕ್ಕೂ ನಾನು ಅಟೆಂಡ್ ಆಗಿದ್ದೀನಿ. ತುಂಬಾ ಅನುಭವ ಆಗಿದೆ ನಂಗೆ. ತುಂಬಾ ನನ್ಗೆ ನನ್ನ ನನ್ನ ಬಾಡಿಲಿ ಏನೇನ್ ಚೇಂಜಸ್, ನನ್ನ ಮೈಂಡ್ ಅಲ್ಲಿ ಎಷ್ಟೆಷ್ಟು ಇದಾಗಿದೆ, ಪವರ್ ಬಂದಿದೆ, ಸೆಲ್ಫ್ ಫೀಲ್ ಮಾಡ್ಕೊಳ್ತೀನಿ ನಾನು. ಎಲ್ಲ ನನ್ಗೆ ತುಂಬಾ ಅನುಕೂಲ ಆಗಿದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಡ್ತಾ ಮಾಡ್ತಾ ನಮ್ಗೆಲ್ಲ ಟೆಕ್ನಿಕ್ಗಳು ಗೊತ್ತಾಗ್ಬಿಡುತ್ತೆ, ಏನ್ ಮಾಡಿದ್ರೆ ಹೌದು ಏನಾಗುತ್ತೆ ಮೇಡಮ್. ಅಂತ ಹೌದು ನಮಗೆ ಹೌದು ಗೊತ್ತಾಗ್ಬಿಡುತ್ತೆ, ಹೌದು. ಒಬ್ರು ಹೇಳೋದ್ ಬೇಡ. ಇವತ್ತು ಎಸ್. ಕಂಟಿನ್ಯೂಸ್ 3 hours ಆಯ್ತು ಮೇಡಮ್ ಮೆಡಿಟೇಷನ್. ಮಧ್ಯ 3 hours ಮಾಡ್ಕೊಂಡೆ. ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ನಾನು ಮೆಡಿಟೇಷನ್ ಮಾಡ್ಬೇಕು 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 ಅಂತ ಅಷ್ಟು ಇದನ್ಸುತ್ತೆ. ಒಳಗಡೆಯಿಂದ ಪ್ರೇರಣೆ ಬರುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ಜನ ನೋಡಿ, ಸೀನಿಯರ್ಸ್ ಮೆಂಬರ್ಸ್, ಸೀನಿಯರ್ ಸಿಟಿಸನ್ಸ್, ಏಜ್ ವೈಸ್ ಅಲ್ಲೂ ಸೀನಿಯರ್ಸ್, ಜೊತೆಗೆ ಈ ಒಂದು ಸ್ಪಿರಿಚುವಲ್ ಸಾಧನೆ ಮಾಡೋದ್ರಲ್ಲೂ ಸೀನಿಯರ್ಸ್ ಎಲ್ಲರೂ. ಸೊ ಅಷ್ಟು ಆ ತರ ಏಜ್ ಅವ್ರಿಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಾ ಇದೆ ಅಂತಂದಾಗ ನಾವು ನಮ್ಮ ಮಕ್ಳಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ಬೇಕು. ಅವ್ರಿಗೆ ಇನ್ನೂ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ನಮಗೆ ಎಷ್ಟು ಜನ ಅನ್ಕೋತೀವಿ ಇನ್ನ ಮುಂಚೆ ಗೊತ್ತಾಗ್ಬಾರ್ದಿತ್ತಾ ನಮಗೆ ಅಂತ ಎಷ್ಟು ಜನ ಅಂತಾರೆ. ಸೊ ಹಾಗಾಗಿ ನಾವು ನಮ್ಮ ಮಕ್ಳಿರ್ಲಿ, ಮೊಮ್ಮಕ್ಳಿರ್ಲಿ, ಅವ್ರಿಗೆಲ್ಲಾನು ಇದೊಂದು ಪರಿಚಯ ಮಾಡ್ಸೋಣ ಎಲ್ಲರೂ. ಎಸ್ ಮೇಡಮ್, ಮಾತಾಡಿ. ಮಂಜುನಾಥ್ ಗೌಡ. ಹಲೋ ಹಲೋ, ಹೇಳಿ. ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಾನು ಧ್ಯಾನಕ್ ಬಂದಾಗೆ ನಂಗೂ ಬಹಳ ಇದಾಗ್ತೈತಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೈತಿ, ಕಾಲು ಕೈಲ ನೋವಿದಾವೆ ಅಂತ ಹೇಳ್ತೇವೆ ಮೇಡಮ್. ಈಗ ನಿಮ್ದು ಟೈಮ್ ಸಿಕ್ಕಾಗು ನಿಮ್ದು 25 ಮಿನಿಟ್ ಧ್ಯಾನ, 30 ಮಿನಿಟ್ ಧ್ಯಾನ ಯಾವ್ದು ಇರುತ್ತೋ ಅದನ್ನೆಲ್ಲ ಹಾಕೊಂಡ್ ಮಾಡ್ತಾ ಇದೀನಿ ಮೇಡಮ್. ಎಲ್ಲ ಕಡಿಮೆ ಆಕ್ಕಂತ ಬರ್ತಾ ಐತಿ ಮೇಡಮ್. ಖುಷಿ ಅನಿಸ್ತಾ ಐತಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಎಷ್ಟು ದಿನದಿಂದ ಮಾಡ್ತಾ ಇದೀರಾ? ನಾನು ಜೂನ್ ಇಂದ ಬಂದಿದ್ದೆ. ಫಸ್ಟ್ 2 ವರ್ಷದಿಂದ ಮಾಡ್ತಿದ್ದೆ ಮೇಡಮ್. ಡಿಸ್ಕಂಟಿನ್ಯೂ ಆಗ್ತಿತ್ತು. ನೀವು ಅವಾಗ ಹೇಳಿದ್ರಿ ಇಲ್ಲ ಕರೆಕ್ಟ್ ಮಾಡ್ಕಂತ ಬರ್ರಿ ಯಾವ್ದಾದ್ರು ಅವಾಗ ನಿಮ್ಗೆಲ್ಲ ಇದಾಗ್ತವೆ. ನೆಟ್ವರ್ಕ್ ಬಹಳ ಇದು ಮೇಡಮ್, ಇಲ್ಲೋ ಐತಿ, ಕೇಳ್ಸಲ್ಲ ಅಂತ ಆಫ್ ಮಾಡಿದೆ ಅಷ್ಟೇ. ಕೇಳಿಸ್ತಾ ಇದೆ ಈಗ. ಹಲೋ. ಹೇಳಿ. ಹಲೋ. ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಹಲೋ. ಕೇಳಿಸ್ತಾ ಇದೆ ಮೇಡಮ್, ಹೇಳಿ. ಹಿಂಗಂದ್ರೆ ಫಸ್ಟಿಗೆಲ್ಲ ಒಂದು 3 ತಾಸು ನಿದ್ದೆ ಮಾಡಿದ್ರೆ ಬೆಳಗ್ಗೆ ಎದ್ದು ಒಂಥರ ಭಯ ಆಗೋದು, ನಿದ್ದೆನೇ ಇಲ್ಲ ಅನ್ಸೋದು. ಈಗ ನಿದ್ದೆ ಮಾಡ್ಲಿದ್ರು ಕೂಡ ಏನು ಅನ್ಸದೇ ಇಲ್ಲ ಮೇಡಮ್. ಹೌದು. ಆರಾಮ್ ಅನ್ಸುತ್ತೆ, ಎನರ್ಜಿ ಇರುತ್ತೆ. ಇನ್ನೊಂದು ಏನಾದ್ರು ಆಗ್ಬಿಟ್ರೆ ಹೆಂಗೆ ಅನ್ನೋದೊಂದ್ ಭಯ ಇಲ್ಲ ಮೇಡಮ್. ಇದು ನೀವ್ ಹಗಲೆಲ್ಲ ಪದೇ ಹೇಳ್ತಿರ್ತೀರಿ, ನೀವ್ ಆಗಿರ್ಬೇಡ್ರಿ, ಆತ್ಮ ಆಗ್ರಿ ಅಂತ ಹೇಳಿ. ಅದು ಬಹಳ ಇದಾಗುತ್ತೆ ಮೇಡಮ್. ಅವಾಗ ಏನಿದ್ರುನು ನಾವ್ ಆತ್ಮದ ಮೂಲಕ ಎಲ್ಲಾನು ಗೆಲ್ಬೋದಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಸಾಯಂಕಾಲ ಕ್ಲಾಸ್ ಮಾಡ್ರಿ ಸಾಯಂಕಾಲ ಕ್ಲಾಸ್ ಮಾಡ್ರಿ ಮೇಡಮ್, ಬಿಡ್ಬೇಡ್ರಿ.
ಮಾಡ್ತೀನಿ ಮೇಡಮ್. ಸ್ವಲ್ಪ ನಾನು ಬಿಸಿ ಇದ್ದಿದ್ದಕ್ಕೆ ಇದೊಂದ್ ಸ್ವಲ್ಪ ಈ ವಾರ ಇದಾಯ್ತಷ್ಟೇ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಶಾಂತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಅನ್ಮ್ಯೂಟ್ ಆಗಿಲ್ಲ ಅನ್ಮ್ಯೂಟ್ ಮಾಡಿ. ಇಲ್ಲ ಮೇಡಮ್, ಇನ್ನ ಆಗಿಲ್ಲ. ಆಯ್ತಾ? ಈಗಾಯ್ತು. ಅದೇ ತುಂಬಾ ಚೆನ್ನಾಗಿದೆ ಮೇಡಮ್. ನನ್ಗೆ ಹೇಳಕ್ ಅಷ್ಟೊಂದು ಗೊತ್ತಾಗೋದಿಲ್ಲ, ಆದ್ರೆ ತುಂಬಾ ಅನುಭವಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಅದನ್ನ ಈಗ ಹೇಳಿದ್ರೆ ಎಷ್ಟೋ ಜನ ಅನುಭವಗಳನ್ನ ಕೇಳ್ತಾ ಇದ್ದೆ, ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾನು ಕೂಡ ತುಂಬಾ ವಯಸ್ಸಾಗಿರೋದೆ, ಆದ್ರೆ ನನ್ಗೆ ತುಂಬಾ ಸಂತೋಷ ಸಿಗ್ತಾ ಇದೆ. ಮತ್ತೆ ಪ್ರತಿ ನಿಮಿಷ ಶ್ವಾಸವನ್ನೇ ನೋಡ್ಕೊಂಡು, ಅಂದ್ರೆ ಶ್ವಾಸ ಅನ್ನೋದಕ್ಕಿಂತ ನನ್ನೊಳಗೆ ನಾನು ಇರುವಂತದ್ದು ತುಂಬಾ ಇಡೀ ದಿವಸ ನಡೀತಿದೆ. ಹಾಗಾಗಿ ನಂಗೆ ಹೆಚ್ಚು ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ಅಥವಾ ಏನಾರು ಹೇಳ್ಬೇಕು ಅಂತ ಅನ್ನಿಸ್ತಿಲ್ಲ. ಯಾಕಂದ್ರೆ ನಾನು ನನ್ನೊಳಗೆ ಧ್ಯಾನ ಕೂತಾಗ್ಲೂ ಕೂಡ ನಿಮ್ದು ಇದ್ರದ್ದು ಬಹಳ ಚೆನ್ನಾಗಿರುತ್ತೆ. ಅದು ನಿಮ್ಮ ವಾಯ್ಸ್ ಅಲ್ಲಿ ಕೇಳಿ ಆಮೇಲೆ ಹಾಗೆ ಕೂತ ಮೇಲೆ ಹೇಳಕ್ಕೆ ಆಗೋದಿಲ್ಲ. ಮತ್ತು 1 hour ಕೂತಿರ್ತೀನಿ ನಾನು, ನಂಗೆ ಗೊತ್ತೇ ಆಗೋದಿಲ್ಲ ಅಷ್ಟು. ಅಂದ್ರೆ ಗೊತ್ತಾಗಲ್ಲ ಅಂದ್ರೆ ಗೊತ್ತಿದೆ, ಆದ್ರೆ ತುಂಬಾ ಚೆನ್ನಾಗಿದೆ. ನಂಗೆ ನೀವಿಷ್ಟು ಹೇಳುವಾಗ ನಾನು ಹೇಳ್ಬೇಕು ಅನ್ನಿಸ್ತು, ಅಷ್ಟಕ್ಕಾಗಿ ಹೇಳ್ತಾ ಇದ್ದೀನಿ. ತುಂಬಾ ಹೇಳೋ ತರ ಏನಿಲ್ಲ, ಬಟ್ ನಾನ್ ತುಂಬಾ ಖುಷಿಯಾಗಿದ್ದೀನಿ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಅದಕ್ಕಿಂತ ಹೆಚ್ಚು ಹೇಳಿ ಗೊತ್ತಿಲ್ಲ ನನಗೆ. ಅದ್ರಲ್ಲೇ ಎಲ್ಲ ಇದೆ ಮೇಡಮ್, ಅದ್ರಲ್ಲೇ ಎಲ್ಲ ಇದೆ. ಎಲ್ಲ ಇದೆ, ಯಾಕಂದ್ರೆ ಎಲ್ಲವೂ ಇದೆ. ಹಾಗಾಗಿ ಸಪರೇಟ್ ಆಗಿ ಇದೊಂದು ಅದೊಂದು ಅಂತ ಹೇಳಲಿಕ್ಕೆ ಯಾವ ಪದಗಳೇ ಇಲ್ಲ. ಬಹಳ ಚೆನ್ನಾಗಿದೆ. ಒಂದು ಒಳ್ಳೆ ಬದುಕಿದು. ಇದನ್ನ ಎಲ್ಲರೂ ಇದನ್ನ ಸ್ವೀಕಾರ ಮಾಡ್ಬೇಕು, ಎಲ್ಲರೂ ಇದನ್ನ ಪ್ರೀತಿಸ್ಬೇಕು ಅಂತ ನನ್ಗೆ ತುಂಬಾ ಆಸೆ ಆಗತ್ತೆ. ಎಲ್ಲರಿಗೂ ಕಲಿಸ್ಬೇಕು, ಎಲ್ರೂ ಕಲಿಬೇಕು, ಇದೊಂದ್ ಮಾತ್ರ ನನ್ಗೆ ಅನ್ನಿಸ್ತಾ ಇರುತ್ತೆ. ನೋಡೋಣ ಎಲ್ಲ ಯಾವ ಟೈಮಿಗೆ ಏನೇನಾಗುತ್ತೋ ಗೊತ್ತಿಲ್ಲ, ಬಟ್ ನೀವ್ ಇಷ್ಟು ಹೇಳುವಾಗ ನಾನು ಒಂದ್ ಮಾತಾದ್ರೂ ಹೇಳ್ಬೇಕು ಅನ್ನಿಸ್ತು, ಅಷ್ಟಕ್ಕಾಗಿ ಹೇಳ್ತಾ ಇದ್ದೀನಿ. ತುಂಬಾ ಹೇಳ್ಕೊಡೋ ತರದ್ದಲ್ಲ, ಬಟ್ ನನಗ್ ಖುಷಿ ಇದೆ, ಅಷ್ಟೇ ಹೇಳ್ತೀನಿ ನಾನು. ತುಂಬಾ 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 ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ ಯು ಮೇಡಮ್. ಧ್ಯಾನಕ್ ಬರೋ ಮುಂಚೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಯಾರಿಗ್ ಫೋನ್ ಮಾಡ್ಬೇಕು, ಯಾರ ಜೊತೆ ಹರಟೆ ಹೊಡಿಬೇಕು, ಇಲ್ಲ ನಿದ್ದೆ ಮಾಡ್ಬೇಕಾ, ಇಲ್ಲ ಶಾಪಿಂಗ್ ಹೋಗ್ಬೇಕಾ, ಇಲ್ಲ ಇನ್ನೇನಾದ್ರು ಆ ತರದಕ್ ಹೋಗ್ತಾ ಇರ್ತಿತ್ತು. ಈಗ ಧ್ಯಾನಕ್ಕೆ ಬಂದ ಮೇಲೆ ನಾವು ಒಂದ್ 2 ನಿಮಿಷ 3 ನಿಮಿಷ ಟೈಮ್ ಸಿಕ್ಕಿದ್ರು ಕಣ್ ಮುಚ್ಕೊಂಡ್ ಕೂತ್ಕೊಂಡ್ಬಿಡೋಣ ಅಷ್ಟೇನೆ ಅನ್ಸೋದೀಗ. ಇಲ್ಲ ಯಾವ್ದಾದ್ರು ಬುಕ್ ಓದೋಣ, ಅದು ಬಂದು ಬಿಡುತ್ತೆ. ಇಲ್ಲ ಅಷ್ಟು ಬಿಟ್ರೆ ಈಗ ಇನ್ನೇನು ಇಲ್ಲ. ಅಥವಾ ಯಾರ್ ಫೋನ್ ಮಾಡಿದ್ರು ಬರೋದ್ ಇದೇ ಟಾಪಿಕ್, ಧ್ಯಾನ ಟಾಪಿಕ್ ಬರುತ್ತೆ, ಯಾರ್ ಫೋನ್ ಮಾಡಿದ್ರು ಇವಾಗ ಅಷ್ಟೇನೆ. ಎಸ್ ಮೇಡಮ್, ಸಂಪರ್ಕ ಸಿಕ್ಕಿದ್ದು ಮಾತ್ರ ನನಗೆ ಹೇಳಲಿಕ್ಕೆ ಆಗದಷ್ಟು ತುಂಬಾ ಸಂತೋಷ ಕೊಟ್ಟಿದೆ. ಅಷ್ಟು ಮಾತ್ರ ನಾನು ಯಾವಾಗ್ಲೂ ನೆನಪು ಮಾಡ್ತೀನಿ. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅದು ಹೆಂಗೋ ಕನೆಕ್ಟ್ ಆಗ್ತೀವಿ ನೋಡಿ, ಎಲ್ಲೆಲ್ಲಿಂದ ಹೇಗೇಗೋ ಕನೆಕ್ಟ್ ಆದ್ವಿ. ಒಟ್ಟು ಧ್ಯಾನ ಕುಟುಂಬ ಆಗೋಗಿದೆ ಎಲ್ಲರದು. ರಾಜೇಶ್ವರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಆಗಿದೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಅದೇ ಮೇಡಮ್, ಧ್ಯಾನದ್ದು ನನ್ಗೂ ಹೊಸ ಅನುಭವ ಏನಾಗಿಲ್ಲ, ಬಟ್ ಖುಷಿ ಅನ್ಸುತ್ತೆ ಮೇಡಮ್. ಇದನ್ನ ನಿಮ್ಮ ಮಾತು ಎಲ್ಲ ಕೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ನನ್ಗೆ. ಧ್ಯಾನದ ಬಗ್ಗೆ ಫಸ್ಟ್ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ. ಈಗ ನಿಮ್ ಗ್ರೂಪ್ ಜಾಯಿನ್ ಆದ್ಮೇಲೆ ನನ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ, ಬಟ್ ರೆಗ್ಯುಲರ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಟೈಮ್ ಸಿಕ್ತಾಗ ಮಾಡ್ತಾ ಇದ್ದೀನಿ. ಬಟ್ ಚೆನ್ನಾಗ್ ಅನ್ಸ್ತಾ ಇದೆ ಮೇಡಮ್. ಮತ್ತೆ ಇವಾಗ ಮಾಡ್ಬೇಕಾದ್ರೆ ನನ್ಗೆ ಏನೋ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದಕ್ಕೆ ಏನೋ ಕೇಳ್ಕೊಂಡೆ, ಅಂದ್ರೆ ಸುಮ್ನೆ ಮಾಡ್ತಾ ಇದ್ದೆ. ಅವಾಗ ಏನೋ ಅಂದ್ರೆ ನನ್ಗ್ ಮನ್ಸಿಗೆ ಅನ್ಸಿದ್ದು ಅಥವಾ ಅದ್ ಮೆಸೇಜ್ ಗೊತ್ತಾಗ್ಲಿಲ್ಲ. ಬಟ್ಟೆ ಅಂದ್ರೆ ಹರಿದು ಹೋಗಿದ್ದನ್ನ ಸರಿ ಮಾಡ್ಬೋದು, ಸುಟ್ಟಿದ್ದನ್ನ ಸರಿ ಮಾಡೋದ ಆಗತ್ತಾ ಅನ್ನಂಗ್ ಅನಿಸ್ತು. ಅದಕ್ಕೆ ಅರ್ಥ ಏನು ಅಂತ ಗೊತ್ತಾಗ್ಲಿಲ್ಲ, ಹಾಗಾಗಿ ನಿಮ್ಮನ್ನ ಕೇಳೋಣ ಅಂತ ಅನ್ಕೊಂಡೆ. ಅಂದ್ರೆ ಒಳಗಿಂದ ಬಂತ? ಒಟ್ ನನಗೆ ಅದ ಅನ್ಸ್ತು ಅಷ್ಟೇ ಮನ್ಸಿಗೆ ಹಾಗೆ. ಅದಕ್ಕೆ ಹೇಗೆ ಅಂತ. ಇಲ್ಲ, ನೀವ್ ಎಷ್ಟೊತ್ ಮಾಡ್ತಾ ಇದೀರಾ ಧ್ಯಾನ? ಎಷ್ಟೊತ್ ಅಂದ್ರೆ ನಾನೇನ್ ತುಂಬಾ ಹೊತ್ತು ಮಾಡ್ತಾ ಇಲ್ಲ ಮೇಡಮ್. ಈಗ ನೀವೇನು ನಿಮ್ ಕ್ಲಾಸ್ ಅಲ್ಲಿ ಜಾಯಿನ್ ಮಾಡಿದಾಗ ಮಾಡ್ತೀನಿ ಅಷ್ಟೇನೆ. 1 hour ಮಾಡ್ತಿದ್ದೀರಾ? ಒಂದ್ half an hour ಮಾಡ್ತೀನಿ ಅಷ್ಟೇನೆ. ಬೆಳಗ್ಗೆ ಮಾರ್ನಿಂಗ್ ಮೆಡಿಟೇಷನ್ ಮಾಡ್ತಿಲ್ವಾ 41 days? ಅದಕ್ಕಿಲ್ಲ ಮೇಡಮ್, ಜಾಯಿನ್ ಆಗಿಲ್ಲ. 1 hour ಮಾಡಿ ಮೇಡಮ್. ನೀವು ಮಿನಿಮಮ್ 1 hour 41 days ಮಾಡಿ. ಅದೇ ಯಾಕಂದ್ರೆ ನಿಮ್ ಏಜ್ ಎಷ್ಟು? ನನ್ಗೆ 40 ಮೇಡಮ್. 40 ಅಂದಾಗ ಅಟ್ಲೀಸ್ಟ್ ಮಿನಿಮಮ್ 40 minutes ಆದ್ರೂ ಮಾಡ್ಬೇಕು. ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಬೇಕು. ಏನು ಇಲ್ಲ ಅಂತಂದ್ರೆ ನಿಮ್ ಏಜ್ ಅಷ್ಟು ಮಾಡ್ಬೇಕು. ಇಲ್ಲ ಏನಾದ್ರು ಇಶ್ಯೂಸ್ ಇದೆ ಅಂದಾಗ ಇನ್ನೂ ಜಾಸ್ತಿ ಮಾಡ್ಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಅದ್ರಲ್ಲಿ ಚೇಂಜಸ್.
ಅಂದ್ರೆ ಇದು ಸುಮ್ನೆ ನನಗೆ ಅನ್ಸಿದ್ದು ಅಂತ ಅಲ್ವಾ ಮೇಡಮ್, ಇದಷ್ಟೇ ಅಲ್ವಾ? ಇರ್ಬೋದು. ಅದಕ್ಕೆ ಹೇಳಿದ್ದು ಲಾಜಿಕಲ್ ಮೈಂಡ್ ಇಟ್ಕೊಂಡು ಯೋಚನೆ ಮಾಡ್ಬೇಡಿ. ಅದು ಲಾಜಿಕಲ್ ಇಂದ ಬಂತ ಅಥವಾ ಒಳಗಡೆಯಿಂದ ಬಂತ, ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬೇಕು. ಒಂದೊಂದ್ಸಲಿ ನಮ್ಮ ಮನ್ಸಲ್ಲಿ ಏನಿರುತ್ತೋ ಅದೇ ಬಂದ್ಬಿಡುತ್ತೆ ಆಚೆ. ಸೊ ಹಾಗಾಗಿ ನೀವು ಆ ಡಿಫ್ರೆನ್ಸ್ ನೋಡ್ಕೋಬೇಕು, ಎಲ್ಲಿಂದ ಬರ್ತಾ ಇದೆ ಇದು ಅಂತ. ಫುಲ್ಲು ಡೀಪ್ ಆಗಿ ನೀವು ಧ್ಯಾನದಲ್ಲಿ ಇದ್ದಾಗ ಒಳಗಿಂದ ಇಂಟ್ಯೂಷನ್ಸ್ ಬರ್ತಾ ಇರುತ್ತೆ. ಅದೇ ಈಗ ಮಾರ್ನಿಂಗ್ ಕ್ಲಾಸಿಗೆ ಅಂದ್ರೆ ಮೇಡಮ್ ಈಗಾಗ್ಲೇ ಆಗೋಗ್ಬಿಟ್ಟಿದೆ, ಜಾಯಿನ್ ಆಗ್ಬೋದಾ ಈಗ್ಲೂ? ಈಗ್ಲಿಂದ ಕಂಟಿನ್ಯೂ ಮಾಡಿ, ಹಳೇದ್ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಇವತ್ತೇನಿದೋ ಅದ್ ನಾಳೆಯಿಂದ ಮಾಡಿ, ನಮ್ದು ಎಂಡ್ ಆದ್ರೂ ಮತ್ತೆ ನೀವು ಕಂಟಿನ್ಯೂ ಮಾಡಿ. ಅದಾದ್ಮೇಲೆ ಮತ್ತೆ ಇನ್ನೊಂದ್ ಮಂಡಲ ಸ್ಟಾರ್ಟ್ ಆಗೇ ಆಗುತ್ತೆ, ಆವಾಗ ಮತ್ತೆ ಜಾಯಿನ್ ಆಗಿ. ಆತರ ಯಾವತ್ತೋ ನೀವ್ ಅನ್ಕೊಂತೀರೋ ಅದೇ ಶುಭ ದಿನ, ಪೋಸ್ಟ್ಪೋನ್ ಮಾಡ್ಬೇಡಿ. ಇವತ್ ನಿಮಗ್ ಗೊತ್ತಾಯ್ತಾ, ಇವತ್ತೇ ನಿಮಗೆ ಸುದಿನ, ಇವತ್ತೇ ಮಾಡ್ಕೊಳ್ಳಿ. ಆತರ ನಾಳೆ ನಾಳೆ ಅಂತ ನಾವು ಬಿಟ್ರೆ ನಿಜವಾಗ್ಲೂ ಅದ್ ಮಾಡಲ್ಲ, ನಾಳೆನೆ ಅದು. ಆಮೇಲೆ ಇನ್ನೊಂದು, ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ತೀವಿ ಅಂತ ಎಷ್ಟೊಂದ್ ಜನ ಅಂತಾರಲ್ವಾ, ಯೂಟ್ಯೂಬು ಅಷ್ಟೇ, ಆ ಸೀರಿಯಸ್ನೆಸ್ ಇರಲ್ಲ ನಮಗೆ. ಕೆಲವ್ರಿಗೆ ಬರ್ಬೋದು ತುಂಬಾ ಸೀರಿಯಸ್ನೆಸ್. ಝೂಮ್ ಅಲ್ಲಿ ಅಂದ್ರೆ ಒಂದ್ ಕಮಿಟೆಡ್ ಆಗಿ ಇರ್ತೀವಿ ನಾವು, ಈ ಟೈಮಲ್ಲಿ ಮಾಡ್ಬೇಕು, ಈ ಟೈಮಲ್ಲಿ ಸೇರ್ಬೇಕು. ಗ್ರೂಪ್ ಎನರ್ಜೀಸ್ ಝೂಮ್ ಆದ್ರೂನು ಗ್ರೂಪ್ ಎನರ್ಜೀಸ್ ಏನ್ ಕಡಿಮೆ ಇರಲ್ಲ, ತುಂಬಾ ಚೆನ್ನಾಗಿರತ್ತೆ ಅದ್ರಲ್ಲೂ. ಸೊ ಹಾಗಾಗಿ ಆದಷ್ಟು ಝೂಮ್ ಅಲ್ಲಿ ಮಾಡಿ. ತೀರಾ ಆಗಲ್ಲ ಅನ್ನೋರು ಯೂಟ್ಯೂಬ್ ಅಲ್ಲಿ ಮಾಡಿ, ಸಾಧ್ಯವಾದ್ರೆ ಝೂಮ್ ಅಲ್ಲಿ ಜಾಯಿನ್. ಆಫ್ಲೈನ್ ಬೆಸ್ಟ್, ಎಲ್ಲದಕ್ಕಿಂತ ಆಫ್ಲೈನ್ ಬೆಸ್ಟ್. ಇಲ್ಲ ಆಫ್ಲೈನ್ ಎಲ್ಲರಿಗೂ ಸಿಗಲ್ಲ ಅಲ್ಲ ಅಂತವ್ರು ಝೂಮ್ ಅಲ್ಲಿ ಅಂತೂ ಕಂಪಲ್ಸರಿ. ಝೂಮ್ ಅಲ್ಲಿ ಈಗ ನಿಮ್ ಜೊತೆ ಸೇರಿದ್ಮೇಲೆ ಅದೇ ಇಂಟ್ರೆಸ್ಟ್ ಬರುತ್ತಲ್ಲ ಮೇಡಮ್, ಸುಮ್ನೆ ಮಾಡೋದಿಕ್ಕಿಂತನೂ ಆ ಗ್ರೂಪ್ ಅಲ್ಲಿ ಇದ್ದಾಗ ಇಂಟ್ರೆಸ್ಟ್ ಜಾಸ್ತಿ. ಹೌದು, ಖಂಡಿತ ಬರುತ್ತೆ. ಎಷ್ಟೋ ಜನದ ಎಕ್ಸ್ಪೀರಿಯನ್ಸಸ್ ಯೂಟ್ಯೂಬ್ ಅಲ್ಲೂ ಕೇಳ್ಬೋದು ಅನ್ನಿ, ಆದ್ರೂನು ನಾವು ಝೂಮ್ ಅಲ್ಲಿ ಡೈರೆಕ್ಟ್ ಲೈವ್ ಅಲ್ಲಿ ಕೇಳ್ತಾ ಇರ್ತೀವಲ್ಲ, ಅದ್ರದ್ದು ಖುಷಿನೇ ಬೇರೆ. ಹೌದೌದು. ಎಸ್ ಮೇಡಮ್. ಮತ್ತೆ ಮಾಸ್ಟರ್ಸ್ ಇನ್ಯಾರಾದ್ರು? ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ ನೋಡಿ ಎಷ್ಟೊಂದ್ ಜನ ಮಾಸ್ಟರ್ಸ್ ಕೇಳ್ದಂಗಾಯ್ತು ಎಕ್ಸ್ಪೀರಿಯನ್ಸಸ್. ತುಂಬಾ ಅದ್ಭುತವಾಗಿದೆ, ಒಬ್ಬರದಕ್ಕಿಂತ ಒಬ್ಬರದ್ದು ಎಲ್ಲಾನು ಎಕ್ಸ್ಪೀರಿಯನ್ಸಸ್ ಚೆನ್ನಾಗಿದೆ. ನಿಮಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನೇ ಬೇರೆಯವ್ರಿಗೆ ಹೇಳ್ತಾ ಬನ್ನಿ. ಗೊತ್ತಿಲ್ದಿರೋದು ಹೇಳಕ್ ಹೋಗೋದ್ ಬೇಡ, ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ದಿರೋದು ಹೇಳೋದ್ ಬೇಡ. ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಾವೇನ್ ತಿಳ್ಕೊಂಡಿದೀವೋ ಅಷ್ಟನ್ನ ಕ್ಲಿಯರ್ ಆಗಿ ಎಲ್ರಿಗೂ ಹೇಳ್ತಾ ಬರೋಣ. ಇನ್ನೇನಾದ್ರು ಡೌಟ್ಸ್ ಯಾರು ಕೇಳಿದಿದ್ರೆ, ನಿಮಗ್ ಗೊತ್ತಾಗ್ದಿದ್ರೆ ಮಾಸ್ಟರ್ಸ್ನ ಕೇಳ್ಬಿಟ್ಟು ಹೇಳಿ ಅದಕ್ಕೆ. ಎಸ್ ಮಾಸ್ಟರ್ಸ್. ಸೊ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ತುಂಬಾ ಅದ್ಭುತವಾಗಿತ್ತು ಎಕ್ಸ್ಪೀರಿಯನ್ಸಸ್. ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನಾಳೆ ಬೆಳಗ್ಗೆ ಮೀಟ್.